10:30ಗೆ ರಾತ್ರಿ ಪಾರ್ವತಮ್ಮನ ಫೋನ್ ಮಾಡಿದ್ರು. ಏನಮ್ಮ ನೀನು ಯಾವಾಗ ಫೋನ್ ಮಾಡಿದ್ರು ಸಿಗ್ತಾ ಇಲ್ವಂತೆ. ನಾನು 4 ತಿಂಗಳ ಬಾಣಂತೆ, ಈಗಿನ ತರ ಅಲ್ವಲ್ಲ. ಹೊರಗಡೆ ಸ್ಟುಡಿಯೋ ಹೊರಗಡೆ ಒಂದು ಮರದ ಕೆಳಗೆ ಮಗು ಬಟ್ಟೆ ಎಲ್ಲ ಬಿಚ್ಬಿಟ್ಟು ಬರೀ ಮೈನಲ್ಲಿ ಮಲಗಿಸ್ಕೊಂಡಿದ್ದು, ಗಾಳಿ ಮಧ್ಯ ಹಾಲು ಕುಡಿಸ್ಬಿಟ್ಟು ಬಂದು ನಾನು ಹಾಡೋದು 78 ಸಲ ಹಾಡಿದ್ದಾರೆ. ಹೌದಾ? ಯಾಕೆ? ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ, ಬೇರೆ ಯಾರಿಲ್ಲ, ನಿನ್ನೆ ಅಂದಕ್ಕೆ ನೀವೇ ಸಾಟಿ, ಬೇರೆ ಯಾರಿಲ್ಲ. ಈಗಿನ ಅಷ್ಟು ಕೆಟ್ಟದಾಗಿ ಹಾಡುಗಳು ಬರ್ತಾ ಇರಲಿಲ್ಲ. ಸಾಹಿತ್ಯ ಒಳ್ಳೆ ಟ್ಯೂನು ಎಲ್ಲ ಚೆನ್ನಾಗಿರೋದು. ಈ ಲವ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಅದೆಲ್ಲ ಮಾತೇ ಇರ್ಲಿಲ್ವಾ ಅವಾಗ? ಇತ್ತು. ಭಾವಗೀತೆ, ಭಕ್ತಿಗೀತೆ, ಜನಪದ ಹಾಗೂ ಚಿತ್ರಗೀತೆ ಹೀಗೆ ಎಲ್ಲ ಪ್ರಕಾರದ ಹಾಡುಗಳಲ್ಲೂ ತಮ್ಮದೇ ಛಾಪು ಮೂಡಿಸಿದ ಅದ್ಭುತ ಗಾಯಕಿ. ದಶಕಗಳೇ ಕಳೆದರೂ ಇಂದಿಗೂ ನಮ್ಮ ಮನದಲ್ಲಿ ಹಸಿರಾಗಿರುವ ಮಧುರ ಕಂಠಸಿರಿ ಡಾಕ್ಟರ್ ರಾಜ್ಕುಮಾರ್, ಎಸ್ಪಿಬಿ, ಪಿ.ಬಿ. ಶ್ರೀನಿವಾಸ್ ರವರಂತಹ ದಿಗ್ಗಜರೊಂದಿಗೆ ಧ್ವನಿಗೂಡಿಸಿದ ಕರುನಾಡ ಕೋಗಿಲೆ. ದಕ್ಷಿಣ ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿ ಕಸ್ತೂರಿ ಶಂಕರ್. ಮಲಯಾಳಂ, ತುಳು, ಕೊಂಕಣಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಹಾಡಿದ ಹೆಗ್ಗಳಿಕೆ. ಸೂರ್ಯನ ಕಾಂತಿಗೆ, ರಂಗೇನ ಹಳ್ಳಿಯಾಗೆ ಹಾಗೂ ಶ್ರೀ ತುಳಸಿ ದಯೆತೋರಮ್ಮ ಅಂತಹ ಹಾಡುಗಳು ಇಂದಿಗೂ ಕನ್ನಡಿಗರ ಮನದಲ್ಲಿ ಅಚ್ಚಳಿಯದೆ ಉಳಿದಿವೆ. ಸಂಗೀತ ಕ್ಷೇತ್ರಕ್ಕೆ ಇವರು ನೀಡಿದ ಅಪಾರ ಕೊಡುಗೆಗಾಗಿ ಕರ್ನಾಟಕ ಸರ್ಕಾರವು ಇವರಿಗೆ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಹಿರಿಯ ಗಾಯಕಿ ಕಸ್ತೂರಿ ಶಂಕರ್ ಅವರ ವಿಶೇಷ ಸಂದರ್ಶನ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಆರಾಮ. ಮತ್ತೆ ಹಾಡು ಹುಟ್ಟಿದ ಸಮಯ ಹೇಗಿತ್ತು? ನೀವು ಯಾವಾಗ ಪ್ರಾರಂಭ ಮಾಡಿದ್ರಿ ಹಾಡನ್ನ ಹಾಡೋದಿಕ್ಕೆ? ನಾನು 12ನೇ ವಯಸ್ಸಿನಲ್ಲೇ ಸ್ಟೇಜ್ ಹತ್ತಿಬಿಟ್ಟೆ. ಹಂಸಲೇಖ ಅಣ್ಣ ಬಾಲಕೃಷ್ಣ ಇದ್ದಾರಲ್ಲ, ಅವ್ರದ್ದು ಒಂದು ಆರ್ಕೆಸ್ಟ್ರಾ ಇತ್ತು. ಆವಾಗ ಅವರು ನನ್ನನ್ನು ನೋಡಿ ಇಷ್ಟು ಚೆನ್ನಾಗಿ ಹಾಡ್ತೀಯ, ಜಯದೇವಿ ತಾಯಿಲಿ ಲಿಗಾಡೆ ಅವ್ರ ಮನೆಯಲ್ಲಿ ಹಾಡಿದೆ. ಆವಾಗ ಕೇಳ್ಬಿಟ್ಟು, ಇಷ್ಟು ಚೆನ್ನಾಗಿ ಹಾಡ್ತೀಯ ನೀನು, ನನ್ನ ಜೊತೇಲಿ ರೆಗ್ಯುಲರ್ ಆಗಿ ಹಾಡ್ತೀಯ ಅಂತ ಕೇಳಿದ್ರು. ಆವಾಗ 62ನೇ ಇಸ್ವಿಲಿ ನನ್ನ 12ನೇ ವಯಸ್ಸಿನಲ್ಲಿ ಹಬ್ಬದ ಮಾರನೇ ದಿವಸನೇ ನನಗೆ ಪ್ರೋಗ್ರಾಮ್ ಕೊಟ್ರು. ಅಂದ್ರೆ ಈ ತರ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಎಲ್ಲ ಇತ್ತು ಅವಾಗ? ಹೌದು. ಅಂದ್ರೆ ಬರೀ ಚಲನಚಿತ್ರದಲ್ಲಿ ಬರುವ ಭಕ್ತಿಗೀತೆಗಳು, ಅದ್ರಲ್ಲಿ ಬರುವ ಭಕ್ತಿಗೀತೆಗಳನ್ನ ಮಾತ್ರ ಹಾಡೋದಿಕ್ಕಿತ್ತು. ಹಾಡೋದಿತ್ತು. ನಾವು ಆಯ್ಕೆ ಮಾಡ್ಕೋತಿದ್ವಿ. ಅಣ್ಣಮ್ಮನ ಪೂಜೆ, ಕರಗ ಪೂಜೆ, ಗಣೇಶ ಪೂಜೆ ಅಂದ್ರೆ ಬರೀ ಭಕ್ತಿಗೀತೆಗಳು ಹಾಡೋದು. ಈ ಮದುವೆ ನಾರ್ಮಲ್ ಕಾರ್ಯಕ್ರಮಕ್ಕೆ ಈಗಿನ ಅಷ್ಟು ಕೆಟ್ಟದಾಗಿ ಹಾಡುಗಳು ಬರ್ತಾ ಇರಲಿಲ್ಲ. ಸಾಹಿತ್ಯ, ಒಳ್ಳೆ ಟ್ಯೂನು ಎಲ್ಲ ಚೆನ್ನಾಗಿರೋದು. ಆ ಹಾಡುಗಳನ್ನ ಆಯ್ಕೆ ಮಾಡ್ಕೋತಿದ್ವಿ. ಅಂದ್ರೆ ಬಹಳಷ್ಟು ಭಾವಪೂರ್ಣವಾದ ಹಾಡುಗಳು ಜಾಸ್ತಿ ಇತ್ತು ನಿಮ್ ಕಾಲದಲ್ಲಿ. ಹೌದು ಹೌದು ಹೌದು. ಭಾವಪೂರ್ಣ ಹಾಡು, ದೇಶಭಕ್ತಿ ಗೀತೆಗಳು,
ಆ, ಅಣ್ಣ ಆ, ಅಣ್ಣ ತಂಗಿಗೆ ಹೇಳೋದು, ಮತ್ತೆ ಈ ತತ್ವ ಗೀತೆಗಳು ತುಂಬಿತ್ತು. ಹ್ಮ್ 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 ಈಗಿನ ಬರೀ ಮರ ಸುತ್ತೋದು, ನಾಯಕ ನಾಯಕಿ ಬರೀ ಪ್ರೇಮಿಸೋದು, ಪ್ರೇಮಕ್ಕೋಸ್ಕರ ಒದ್ದಾಡೋದು, ಆ ಗೀತೆಗಳೆಲ್ಲ. ಲವ್ ಮ್ಯಾರೇಜ್, ಲವ್ ಬ್ರೇಕಪ್, ಇಂಥ ಹಾಡುಗಳು ಇವಾಗ. ನಮ್ಮ ಕಾಲದಲ್ಲಿ ಬಹಳ ಚೆನ್ನಾಗಿತ್ತು ಹಾಡುಗಳು. ಆವಾಗ ಈ ಪ್ರೀತಿ ಪ್ರೇಮ ಯಾವ ಹಾಡುಗಳು ಬರ್ತಿರ್ಲಿಲ್ವ? ಇತ್ತು, ಇದ್ರು ಕೂಡ ಪ್ರೀತಿ ಪ್ರೇಮಕ್ಕೆ ಯಾರು ಜಾಸ್ತಿ ಗಮನ ಕೊಡ್ತಾ ಇರಲಿಲ್ಲ. ಕುಟುಂಬಕ್ಕೆ, ಸಂಸಾರದ ಕಡೆ ಗಮನ ಕೊಡ್ತಾ ಇದ್ರು. ಏನೋ ಅಂದ್ರೆ ಅವಾಗ ಅದಕ್ಕೆ ಜಾಸ್ತಿ ಗೌರವ ಕೊಡ್ತಾ ಇದ್ರು. ಈ ಲವ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಅದೆಲ್ಲ ಮಾತೇ ಇರ್ಲಿಲ್ವಾ ಅವಾಗ? ಇತ್ತು. ದೊಡ್ಡವರಿಗೆ ಗೌರವ ಕೊಡೋದು, ಹಿರಿಯರು ಮಾತೆ ಕೇಳೋದು, ಅದರಂತೆ ಎಲ್ಲರನ್ನು ನೋಡ್ಕೊಂಡು ನಡ್ಕೊಳ್ಳೋದು ಎಲ್ಲ ಇತ್ತು. ಅದ್ರ ಮಧ್ಯದಲ್ಲಿ ಗಂಡ ಹೆಂಡತಿ ಮಕ್ಕಳನ್ನ ಗಮನಿಸೋದು ಇತ್ತು. ಈಗಿನ ಥರ ನೀನು ದುಡಿ ನಾನು ದುಡಿ, ಮಕ್ಕಳು ಎಲ್ಲೋ ಒಂದ್ ಕಡೆ ಅನ್ನೋ ತರ ಇರ್ಲಿಲ್ಲ ಆವಾಗಿನ ಸುಖ ಸಂಸಾರ. ಈಗ ಇದು ಬಿಸಿ ಸಂಸಾರ. ಬಿಸಿ ನಿಜ. ಬಟ್ ಹಂಗಂದ್ರೆ ನಿಮ್ಮ ಕರಿಯರ್ ಪ್ರಾರಂಭ ಆಗಿದ್ದೆ ಹಂಸಲೇಖ ಅವರ ಅಣ್ಣ ನಿಮ್ಮನ್ನ ಗುರುತಿಸಿ, ಅಲ್ಲಿಂದ ನಿಮ್ಮ ಕರಿಯರ್ ಪ್ರಾರಂಭ? ಅಲ್ಲಿಂದ ಶುರು ಆಗಿದ್ದು. ಅಂದ್ರೆ ನೀವು ಫಸ್ಟ್ ಎಲ್ಲಿ ಹಾಡಿದ್ರಿ ಮೊದಲ ಹಾಡನ್ನ? ಮೊದಲ ಹಾಡು ನೆನಪಿದೆ ನಿಮ್ಗೆ? ಯಾವಾಗ ಹಾಡಿದ್ರಿ? ಯಾವುದೋ ಗೊತ್ತಿಲ್ಲಮ್ಮ. ಒಟ್ನಲ್ಲಿ ಗಣಪತಿ ಹಬ್ಬದ ಮಾರನೇ ದಿವಸ ನಾನು ಹಾಡಿದ್ದು ಅಷ್ಟೇ. ಓ, ಅಂದ್ರೆ ಆ ಸೆಲೆಬ್ರೇಷನ್ ಎಲ್ಲ ಆಗುತ್ತಲ್ಲ ಗಣೇಶ ಚತುರ್ಥಿ, ಆ ಸಮಯದಲ್ಲಿ. ಜೊತೆಗೆ ನೀವು ಹಾಡಿರೋದ್ರಲ್ಲಿ ಈಗ ನಮಗೂ ಅನ್ಸುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಹಾಡಿದೀರಾ, ವಿಷ್ಣುವರ್ಧನ್ ಅವ್ರ ಜೊತೆ ಹಾಡಿದೀರಾ. ಅದೇ ನೀವೊಬ್ರು ಕನ್ನಡದ ಕೋಗಿಲೆ, ಮತ್ತೊಬ್ಬ ಕೋಗಿಲೆ ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆನೂ ಕೂಡ ಹಾಡಿದೀರಾ. ಮತ್ತೆ ಯಾರ ಜೊತೆ ಎಲ್ಲ ನೀವು ನಿಮ್ಮ ಹಾಡುಗಳನ್ನ ಹಾಡಿದೀರಾ? ಜೇಸುದಾಸ್ ಜೊತೆಲಿ ಹಾಡಿದ್ದೀನಿ, ಸೌಂದರರಾಜನ್ ಜೊತೆಲಿ ಹಾಡಿದ್ದೀನಿ, PB ಶ್ರೀನಿವಾಸ್ ಜೊತೆಲಿ ಹಾಡಿದ್ದೀನಿ, ಇಷ್ಟು ಗಾಯಕರ ಜೊತೆಲಿ ಹಾಡಿದ್ದೀನಿ. ನಿಜ. ಈಗ ಇಷ್ಟು ಹಾಡುಗಳನ್ನ ಹಾಡಿದೀರ, ನಿಮ್ಮ ತುಂಬಾ ಇಷ್ಟದ ಹಾಡು ಯಾವುದು? ಈಗ ನೀವು ಈಗ್ಲೂ ಒಂದು ನೆನ್ಪು ಮಾಡ್ಕೊಳ್ತೀರಾ ಅಂತ ಅಂದ್ರೆ? ನಾನು ಎಲ್ಲ ಹಾಡುಗಳನ್ನು ನೆನಪು ಮಾಡ್ಕೋತೀನಮ್ಮ. ಯಾವುದು ನನಗೆ ಇಷ್ಟ ಅನ್ನೋಂಗಿಲ್ಲ, ಇನ್ನೂ ಚೆನ್ನಾಗಿ ಹಾಡಬೇಕಿತ್ತು ಅನ್ನೋದೇ ನನಗೆ ಕೊರಗು. ಬಟ್ ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಜೊತೆ ಹಾಡಿರುವಂತ ಒಂದು ಹಾಡಿದೆಯಲ್ಲ, ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ, ಆ ಹಾಡು ಒಂದ್ 2 ತುಣುಕ್ ಹಾಡ್ತೀರಾ ನಮಗೋಸ್ಕರ? ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ, ಬೇರೆ ಯಾರಿಲ್ಲ, ನಿನ್ನೆ ಅಂದಕ್ಕೆ ನೀವೇ ಸಾಟಿ, ಬೇರೆ ಯಾರಿಲ್ಲ, ನಿನ್ನ ಹೋಲುವರಾರಿಲ್ಲ. ನಿನ್ನ ಹೋಲುವರಾರಿಲ್ಲ. ಈ ಹಾಡು ನೀವು ಹಾಡೋ ರೆಕಾರ್ಡಿಂಗ್ ಎಲ್ಲ ಹೋದ್ರಲ್ಲ, ಅವತ್ತೇನಾದ್ರೂ ಕಥೆ ಇದೆಯಾ? ನಿಮ್ ಮೂಮೆಂಟ್ಸ್ ಏನಾದ್ರು ನೆನಪಿದ್ಯಾ? ಸರ್ ಜೊತೆ ಹಾಡ್ತಿದ್ರಿ ನೀವು? ಕತೆ ಇದೆ. ನನ್ನ ಮಗಳು ಹುಟ್ಟಿದ್ಲು 4 ತಿಂಗಳ ಒಳಗೆ. ಆಗ ರಾಜ್ಕುಮಾರ್ ಜೊತೆಲಿ ಒಂದು ಡ್ಯುಯೆಟ್ ಹಾಡು ಇದೆ ಅಂತ ಅಂದ್ಬಿಟ್ಟು ಹೇಳಪ್ಪ ಅಂತ ಹೇಳಿದ ಅರೇಂಜರ್ಸು ನನಗೆ ಫೋನ್ ಮಾಡಿ ಹೇಳಿದ್ದೀನಿ. ಅವರು ಫೋನ್ ಮಾಡಿದರೆ
ಯಾವಾಗ್ಲೂ ಸಿಗ್ತಾ ಇಲ್ಲ ಅಂತ ಹೇಳ್ದಾನೆ. ಅಂದ್ರೆ ನೀವು ಸಿಗ್ತಿಲ್ಲ ಹೇಳ್ದಂತೆ. ಅಂತ. ಹಾ. 10:30ಗೆ ರಾತ್ರಿ ಪಾರ್ವತಮ್ಮನ ಫೋನ್ ಮಾಡಿದ್ರು. ಹ್ಮ್. ಏನಮ್ಮ ನೀನು ಯಾವಾಗ ಫೋನ್ ಮಾಡಿದ್ರು ಸಿಗ್ತಾ ಇಲ್ವಂತೆ ಅಂದ. ಹೇಳಿದ್ರು, ನಾನು 4 ತಿಂಗಳ ಬಾಣಂತೆ, ಈಗಿನ ಥರ ಅಲ್ವಲ್ಲ, ಆವಾಗ ವರ್ಷ ಕಳೆಯವರೆಗೂ ನಮ್ಮನ್ನ ಎಲ್ಲೂ ಕಳಿಸ್ತಾ ಇರಲಿಲ್ಲ ನಮ್ಮ ಅತ್ತೆ. ಬಾಣಂತಿನ. ಅಷ್ಟು ಕಟ್ಟುನಿಟ್ಟಾಗಿ ನೋಡ್ಕೊಳ್ತಾ ಇದ್ರು. 4 ತಿಂಗಳು ಬಾಣಂತಿ, ಎಲ್ಲೂ ಹೋಗಿಲ್ಲಮ್ಮ. ಆಗ ಮೊಬೈಲು ಇಲ್ವಲ್ಲ, ಲ್ಯಾಂಡ್ ಫೋನು. ನಾನು ಹೇಳಿದೆ, ಎಲ್ಲೂ ಹೋಗಿಲ್ಲ, ಮನೇಲೇ ಇದ್ದೀನಿ ಅಂತ. ಏನಕ್ಕ ಫೋನ್ ಮಾಡಿದ್ದು ಅಂತ ಕೇಳಿದೆ. ರಾಜ್ಕುಮಾರ್ ಜೊತೆಲಿ ಒಂದು ಹಾಡಿದೆ, ನೀನು ನಾಳೆ ಹೊರಟ್ಬಿಡಮ್ಮ ಅಂತ ಅಂದರು. ಪಾರ್ವತಮ್ಮ ನಮ್ಮ 4 ತಿಂಗಳ ಮಗುನ ಎತ್ಕೊಂಡು ನಮ್ಮ ತಾಯಿನ ಕರ್ಕೊಂಡು ನಮ್ಮ ಯಜಮಾನ್ರ ಜೊತೆಲಿ ಹೊರಟೆ. ಮಾರನೇ ದಿವಸ ಬೆಳಿಗ್ಗೆ ಟಿ ಜಿ ಲಿಂಗಪ್ಪನವರು ಒಂದು ಟ್ಯೂನ್ ಹೇಳಿಕೊಟ್ರು, ಸಾಹಿತ್ಯ ಕೊಟ್ಟರು. ಸಾಹಿತ್ಯ ಬರ್ಕೊಂಡು ಟ್ಯೂನ್ ಕಲ್ತ್ಕೊಂಡು ಹಾಡು ತೋರಿಸ್ಬಿಟ್ಟು ನಾಳೆ 9:30 ಸ್ಟುಡಿಯೋನಲ್ಲಿ ಇರಬೇಕು ಅಂತ ಹೇಳಿದರು. ನಮ್ಮ ತಾಯಿ ಮಗುನ ಇಟ್ಕೊಂಡು 4 ತಿಂಗಳ ಮಗು ಹೊರಗಡೆ, ಸ್ಟುಡಿಯೋ ಹೊರಗಡೆ ಒಂದು ಮರದ ಕೆಳಗೆ ಮಗು ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಬರೀ ಮೈನಲ್ಲಿ ಮಲಗಿಸ್ಕೊಂಡಿದ್ದು ಗಾಳಿ ಬೀಸ್ತಾ ಇದ್ದಾರೆ. ಅಂದರೆ ಮೇ ತಿಂಗಳಲ್ಲಿ ಇಲ್ಲೇ ಇರೋಕ್ಕಾಗಲ್ಲ, ಇನ್ನು ಮದ್ರಾಸಲ್ಲಿ ಇರೋಕ್ಕಾಗತ್ತಾ? ಅಷ್ಟು ಬಿಸಿಲು. ಅವರು ಆ ಥರ ನೋಡ್ಕೋತಾ ಇದ್ರು ಮಗುಗೆ. ಮಧ್ಯ ಹಾಲು ಕುಡಿಸ್ಬಿಟ್ಟು ಬಂದು ನಾನು ಹಾಡೋದು. ಓಕೆ ಅಂತ ಆಯಿತು. ರಾತ್ರಿ ಮಧ್ಯಾಹ್ನದವರೆಗೂ, ಊಟದ ಟೈಮ್ವರೆಗೂ ಪ್ರಾಕ್ಟೀಸ್ ಆಯಿತು. ಆಮೇಲೆ ಊಟ ಮಾಡ್ಕೊಂಬಂದ್ಬಿಡಿ ಅಂತ ಹೇಳಿದ್ರು. ಊಟ ಮಾಡ್ಕೊಂಡು ಬಂದಮೇಲೆ ರೆಕಾರ್ಡಿಂಗ್ ಶುರು ಆಯಿತು. 9 ಗಂಟೆಗೆ ಮುಗೀತು. ಆಮೇಲೆ ರಾಜ್ಕುಮಾರ್ ಅವ್ರಿಗೆ ನಾನು ಹಾಡಿದ್ದು ಆಲಾಪ ಹಿಡಿಸ್ಬಿಟ್ಟು ಅವ್ರಿಗೆ ನಾನು ಹಾಡಬೇಕು ಅನ್ನಿಸ್ತು. ನಾನು ಹಾಡಿದ್ರೆ ಹೇಗೆ ಲಿಂಗಪ್ಪನವ್ರೆ ಅಂತ ಕೇಳಿದ್ರು. ಆಯಿತು, ಟ್ರೈ ಮಾಡಿ ಅಂತ ಅಂದರು ಅವರು. ನನಗೆ ಕೇಳಿದ್ರು ರಾಜ್ಕುಮಾರ್ ಅವರು, ಹಾಡೋಣ ಕಸ್ತೂರಿ ಅವರೇ ಅಂತ. ಹಾಡೋಣ ಅಂತ ಹೇಳಿದ್ಮೇಲೆ 78 ಸಲ ಹಾಡಿದ್ದಾರೆ. ಹೌದಾ? ಯಾಕೆ? 2ನೇ ಚರಣ ಹಮ್ಮಿಂಗು ಅವ್ರ ಹಾಡ್ಬೇಕಂತೆ. ಅವ್ರಿಗೆ ಆಸೆ ಇತ್ತು ಅದನ್ನ ಹಾಡ್ಬೇಕು ಅಂತ. ಅದನ್ನ ಆಸೆ ಇತ್ತು. ಚೆನ್ನಾಗಿದೆ ಟ್ಯೂನು, ನಾನು ಹಾಡಿದ್ರೆ ಹೇಗೆ ಅಂತ ಅಂದ್ಬಿಟ್ಟು 78 ಸಲ ಹಾಡಿದ್ರು ಸರಿಯಾಗಿ ಬರಲಿಲ್ಲ. ಕೊನೆಗೆ ಟಿ ಜಿ ಲಿಂಗಪ್ಪನವರು, ಆಯಮ್ಮ ಹಾಡಿದ್ದೇ ಇಟ್ಕೊಳ್ಳೋಣ, ನೀವು ಹಾಡಿ
ತಕ್ಷಣ ಹಾಡು ತಗೊಳಕ್ಕೆ ಕಷ್ಟ ಆಗುತ್ತೆ. ಅವ್ರನ್ನ ಅವ್ರು ಹಾಡಿದ್ದನ್ನೇ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಯ್ತು ಅಂತ ಸುಮ್ಮನಾದ್ರು. ಇಷ್ಟು ಕತೆ ಆಯ್ತಮ್ಮ ನನಗೆ. ಬಟ್ ಅನುಭವ ಚೆನ್ನಾಗಿತ್ತಲ್ಲ ನಿಮ್ಗೆ ಆ ಸಮಯದಲ್ಲೂ. ಮಗು ಈ ಕಡೆ ಹಾಡು ಹಾಡ್ಬೇಕು, ಈ ಕಡೆ ರಾಜ್ಕುಮಾರ್ ಅವ್ರ ಜೊತೆ ಹಾಡು ಹಾಡ್ತಿದ್ದೀರಾ, ಇದೆಲ್ಲ ತುಂಬಾ ಕಷ್ಟ ಆಯ್ತು. ಆದ್ರೆ ಇವಾಗ ಎಲ್ರೂ ಮೆಚ್ಕೊಳ್ಳೋದು ನೋಡಿದ್ರೆ ನನಗೆ ಆ ಕಷ್ಟ ನೆನಪಿಗೆ ಬರಲ್ಲ. ಖಂಡಿತ ಹೌದು. ಕಷ್ಟಪಟ್ರೆ ಮಾತ್ರ ಸುಖ ಸಿಗುತ್ತೆ ಅನ್ನೋದು ಅಲ್ವಾ. ಈಗ ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ಹಾಡುವಾಗ ನೀವು ಅವ್ರಾಗ್ಲೇ ಅಂದ್ರೆ ಮೇರು ಸ್ಥಾನಕ್ಕೆ ಹೋಗಿದ್ರಾ ಅಥವಾ ನಿಮ್ ತರನೇ ಇದ್ರ, ಹೇಗೆ ಅವಾಗ ಆ ಟೈಮ್? ಇಲ್ಲ ಆತ ನಾನು ಆರ್ಕೆಸ್ಟ್ರಾದಲ್ಲಿ ಹಾಡುವಾಗೆ 14-15 ವರ್ಷ ಇರಬೇಕು. ಆವಾಗಲೇ ಹಂಸಲೇಖ ಅಲ್ಲಿ ಹೋಗಿದ್ರು ಮ್ಯೂಸಿಕ್ ಡೈರೆಕ್ಷನ್ಗೆ ಅಂತ. ನೀನಾ ಭಗವಂತ ಬಾಲಕೃಷ್ಣ ಹಾಡಿದ್ದಾರೆ. ಆ ಟೈಮ್ನಲ್ಲಿ SP ಬಾಲಸುಬ್ರಹ್ಮಣ್ಯಂ ಹಾಡಿದ್ರಂತೆ. ಅವ್ರು ಬಂದು ಹೇಳ್ತಾ ಇದ್ರು, ಬಾಲಕೃಷ್ಣ ತುಂಬ ಚೆನ್ನಾಗಿ ಹಾಡಿದ್ನಪ್ಪ ಹುಡುಗ, ನನಗಿಂತ ತುಂಬ ಚೆನ್ನಾಗಿ ಹಾಡ್ದ ಅಂತ ಅಂದ್ಬಿಟ್ಟು. ನನಗೆ ಆವಾಗ ಅನ್ನಿಸ್ತು, ಎತ್ತರಕ್ಕೂ ಹೋಗ್ಬೋದು, ಒಂದು ದಿವಸ ಒಳ್ಳೆ ಗಾಯಕ ಅನ್ನಿಸ್ಕೋಬೋದು ಅಂತ ಅಂದ್ಕೊಂಡೆ. ಹಂಗೆ ಆಯ್ತು ಅಲ್ವಾ. ಈಗ ನಿಮ್ಮ ಮೊದಲ ಹಾಡ ಹಂಗಂದ್ರೆ ಯಾವಾಗ ಹಾಡಿದ್ರಿ ನೀವು SPB ಜೊತೆಗೆ? ಅದ್ ನೆನ್ಪಿದ್ಯಾ ನಿಮ್ಗೆ? ಯಾವ್ದೋ ಗೊತ್ತಿಲ್ಲಮ್ಮ, ನೆನ್ಪಿಲ್ಲ. ಬಟ್ ನಿಮ್ಗೆ ಯಾವ ಹಾಡು ಈಗ ನೆನ್ಪಿದೆ ಅವ್ರ ಜೊತೆಗೆ ಹಾಡಿರೋದು ಯಾವ್ದಾದ್ರು, ಅದ್ ನೆನ್ಪಿದ್ಯಾ? ಏಸು ವರ್ಷ ಆಯ್ತೆ ನಿಂಗೆ ನನ್ನ ಬಂಗಾರಿ, ನಮ್ಮೂರ ಸಿಂಗಾರಿ. ಆವಾಗ ಹೆಂಗಿತ್ತು ಹಾಡುವಾಗ? ಈಗ ಅವರು ಸ್ವಲ್ಪ ಹಂಗೆ, ನೀವು ಅದೇ ಇದ್ರಲ್ಲಿದ್ರ ಅಥವಾ ಅವರು ಸ್ವಲ್ಪ ಎತ್ತರದಲ್ಲಿದ್ರ ಅವಾಗ ಆ ಹಾಡು ಹಾಡೋ ಸಮಯದಲ್ಲಿ? ಅವರು ಸಿಕ್ಕಾಪಟ್ಟೆ ಹಾಡುಗಳು ಹಾಡಿದ್ರು. ಅವ್ರಿಗೆ ಪ್ಲೇಬ್ಯಾಕ್ ಸಿಂಗರ್ ಅಂತ ಹೆಸರು ಬಂದ್ಬಿಟ್ಟಿತ್ತು. ನಾನು ಅವ್ರ ಮುಂದೆ ನಾನು ಚಿಕ್ಕವಳು. ಈಗ ನಮಗೆಲ್ಲ ಹೇಗಿರುತ್ತೆ ಅಂದ್ರೆ, ಯಾರನ್ನಾದ್ರೂ ನಮ್ಗಿಂತ ದೊಡ್ಡವರನ್ನ ಮೀಟ್ ಆಗುವಾಗ ಅವ್ರ ಜೊತೆ ಅಥವಾ ಹಾಡು ಮಾತು, ಈಗ ನನ್ಗಿಂತ ದೊಡ್ಡ ನಿರೂಪಕರನ್ನ ಮೀಟ್ ಆಗುವಾಗ ನಮ್ಗಿಂತ ಆ ತರ ಅನ್ಸುತ್ತೆ, ಹೆಂಗ ಆಡೋದಪ್ಪ, ಭಯ ಜೊತೆಗೆ ಖುಷಿ ಸಂಭ್ರಮ ಎಲ್ಲವೂ ಇರುತ್ತೆ. ನಿಮ್ ಟೈಮಲ್ಲೂ ಹಂಗೆ ಇತ್ತ? ಅಂದ್ರೆ ಹಂಗೆ ಆಗ್ತಿತ್ತ? ಭಯ ಏನು ಇಲ್ಲ ನನಗೆ. ನಮ್ಮ ಚಿಕ್ಕನ್ನಿಂದ ಭಯ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಹಂಗೆ ಬೆಳೆದಿದ್ದು. ಯಾವ ಥರ ಅಂದರೆ, ಸ್ಕೂಲ್ಗೆ ಹೋಗಿಲ್ಲ, ಬೇರೆ ಹುಡುಗರ ಜೊತೆ ಸೇರ್ತಾ ಇರಲಿಲ್ಲ, ನನ್ನ ಪಾಡು ನಾನು ಇರ್ತಾ ಇದ್ದೆ. ಭಯ ಅನ್ನೋದು, ಇಷ್ಟು ದೊಡ್ಡ ಗಾಯಕರು ಅನ್ನೋದು ನನಗೆ ಏನು ಅನ್ನಿಸ್ತಾ ಇರಲಿಲ್ಲ. ನಿಜ. ಅದಕ್ಕೆ ನೀವು ಅದೇ ಎತ್ತರಕ್ಕೆ ಬೆಳೆದ್ರಿ ಅಲ್ವಾ? ಅಯ್ಯೋ, ಅವರ ಎತ್ತರಕ್ಕೆ ಬೆಳೆಯಕ್ಕೆ ಸಾಧ್ಯನಾ? ಹಾಗೆ ಹೇಳ್ತೀರಾ? ಇಲ್ಲ, ನಿಮ್ಮ ಹಾಡುಗಳು ಅದ್ ನೀವು, ಯಾಕಂದ್ರೆ 1-2 ಭಾಷೆಲ್ಲ 7 ಭಾಷೆಗಳಲ್ಲಿ ಹಾಡಿದಿರಲ್ಲ ನೀವು. 7 ಭಾಷೆಗಳಲ್ಲಿ, ಸಂಸ್ಕೃತ, ಕನ್ನಡ, ಕೊಂಕಣಿ, ತುಳು, ತೆಲುಗು, ತಮಿಳು, ಮತ್ತೊಂದು ಹಿಂದಿ. ಹೌದು. ಅಂದ್ರೆ ಎಲ್ಲ ಕ್ಯಾಸೆಟ್ಗಳ ಹಾಡಿದ್ದೀನಿ. ಕ್ಯಾಸೆಟ್ಗೆ ತುಳು, ಮಲಯಾಳ ಭಾಷೆಗಳು ಮಾತ್ರ ಪಿಕ್ಚರ್ಗೆ ಹಾಡಿದ್ದು. ಮಲಯಾಳ ಫಸ್ಟು
ಕನ್ನಡಕ್ಕೆ ಮುಂಚೆ ಮಲಯಾಳ ಹಾಡಿದ್ದು. ಹೌದಾ? ಹ್ಮ್ ಪಿಕ್ಚರ್ಗೆ? ಹ್ಮ್ ನಮ್ಮನೆ ಕೆಳಗಡೆ ಕಾಫಿ ಪುಡಿ ಅಂಗಡಿ ಇತ್ತು. ಹ್ಮ್. ನಾವೇ ಬಾಡಿಗೆ ಕೊಟ್ಟಿದ್ವಿ. ಹ್ಮ್. ಅವರು ಮಲಯಾಳ ನಿರ್ಮಾಪಕರಂತೆ, ಗೊತ್ತಿರಲಿಲ್ಲ ನಮಗೆ. ಹ್ಮ್. ನಾನು ನನ್ನ ಮಗ ಹುಟ್ಟಿ ಒಂದು 15 ದಿವಸ ತಿಂಗಳಾಗಿತ್ತು. ನಾನು ಆವಾಗ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೆ. ಬೇಜಾರು, ಏನಾದರೂ ಹಾಡ್ಕೋಬೇಕು ಅಂತ ಹಾಡ್ಕೋತಾ ಇದ್ದೆ. ಅಲ್ಲಿ ಕೇಳಿಸ್ತಂತೆ. ಅವರು ಒಂದು ದಿವಸ ಬಂದರು, ಇಲ್ಲಿ ಯಾರೋ ಹಾಡು ಚೆನ್ನಾಗಿ ಹಾಡ್ತಾರಲ್ಲ, ಯಾರು ಅವರು ಅಂತ. ನಾನೇ ಅಂತ, ನೀವು ಮಲಯಾಳ ಹಾಡ್ತೀರಾ ಪಿಕ್ಚರ್ಗೆ ಅಂತ. ನನಗೆ ಕನ್ನಡ ಬಿಟ್ಟು ಏನೂ ಬರಲ್ಲ ಅಂತ. ಅಂತ ಹೇಳ್ಕೊಟ್ಟು ಹಾಡಿಸ್ತೀವಿ, ಓಕೆ. ಬನ್ನಿ ಅಂತ ಕರ್ಕೊಂಡೋದ್ರು. ರೆಹಮಾನ್ ಅವ್ರ ತಂದೆ RK ಶೇಖರ್ ಅಂತ, ಅವರು ಫೇಮಸ್ ಮ್ಯೂಸಿಕ್ ಡೈರೆಕ್ಟ್ರು ಆವಾಗ ಮಲಯಾಳದಲ್ಲಿ. ಅವರ ಜೊತೆಲಿ ನಾನು ಕೋರಸ್ 4-5 ಜನ ಹಾಡ್ತಾ ಇದ್ರು. ಆ ಕೋರಸ್ಗೆ ನಿಂತೆ. ಅವರು ಯಾವುದೋ ಒಂದು ವಾಯ್ಸ್ ಕೇಳ್ತಾ ಇದೆ, ಸಪ್ರೇಟಾಗಿ ಕೇಳ್ತಾ ಇದೆ, ಕರ್ಕೊಂಬ ತಮಿಳ್ನಲ್ಲಿ ಕೇಳಿದ್ರು. ಓಕೆ. ஏதோ ஒரு வாய்ஸ் தனியா கேக்குது, ತಮಿಳು. உள்ளே கூட்டிட்டு வாங்கோ ಅಂತ ನನಗೆ ಕರ್ಕೊಂಡೋಗಿ ಬೆಂಗಳೂರಿಂದ ಕರ್ಕೊಂಡೋದ್ರಲ್ಲ, ಅವರು ಪರಿಚಯ ಮಾಡಿಸಿದ್ರು. ಬೆಂಗಳೂರಲ್ಲಿ ಈಗ ಅಪ್ಕಮಿಂಗ್ ಗಾಯಕಿ ಬಂದಿದ್ದಾರೆ ಅಂತ. ನೀವು ವಾಯ್ಸ್ ಚೆನ್ನಾಗಿದೆ, ನೀನು ಯಾಕಮ್ಮ ಕೋರಸಲ್ಲೇ ಹಾಡೋಕ್ಕೆ ನಿಂತಿದ್ಯಾ, ಸಪ್ರೇಟ್ ಹಾಡ್ಬೋದು ಅಂತ ಅಂದ್ಬಿಟ್ಟು ಮಾರನೇ ದಿವಸ 2 ಹಾಡು ಹಾಡಿಸಿದ್ರು. ಮಲಯಾಳಂ ಹಾಡು. ಐಶ್ವರ್ಯ ದೇವತೆ ನೀ ಎನ್ ಮನಸ್ಸಿಲೆ, 1000 ಕದವುಗಳು ತುರನ್ನು ಅಂತ. ಈಗ ಮಲಯಾಳಂದು ಇದೆಲ್ಲ ಚೇಂಜ್ ಅಲ್ವಾ ತುಂಬಾ? ನಾವು ನಾಲ್ಗೆ ತುಂಬಾ ತಿರುಗಿಸಿ ಹೇಳ್ಬೇಕಾಗತ್ತೆ, ಹಂಗೆ ಟಂಗ್ ಟ್ವಿಸ್ಟರ್ ತರ ಇರುತ್ತೆ ಅವ್ರ ಲ್ಯಾಂಗ್ವೇಜ್. ನಿಮ್ಗೆ ಅದು ಕಷ್ಟ ಆಗ್ಲಿಲ್ವಾ ಅವಾಗ? ನನಗೆ ನಮ್ಮ ತಂದೆ ಸಂಸ್ಕೃತ, ಹಿಂದಿ, ಉರ್ದು, ಇಂಗ್ಲಿಷ್, ಕನ್ನಡ ಅಷ್ಟರಲ್ಲೂ ಅನುವಾದ ಮಾಡ್ತಿದ್ರು ನಮಗೆ ತಂದೆ. ನನಗೆ ಸಂಸ್ಕೃತ ಹೇಳ್ಕೊಟ್ಟಿದ್ರು. ಅದರಲ್ಲಿ ಬರವಣಿಗೆಯಲ್ಲಿ ಸಂಸ್ಕೃತ ಭಾಷೆನೇ ತುಂಬ ಇತ್ತು. ಆಮೇಲೆ ತಮಿಳು ನಮ್ಮ ಆರ್ಕೆಸ್ಟ್ರಾದಲ್ಲಿ ಬುಲ್ಬುಲ್ ಥರ ನುಡಿಸೋರು. ನನಗೆ ಮದುವೆ ಮಾಡಿಸಿದ್ದವ್ರೆ, ಅವ್ರನ್ನ ಅಣ್ಣ ಅಂತ ಇದ್ದೆ, ರಾಯರಣ್ಣ ಅಂತ. ಅವರು ತಮಿಳು ಹೇಳ್ಕೊಟ್ಟಿದ್ರು. ತಮಿಳು ಸಂಸ್ಕೃತ 2 ಪದಗಳು ಸೇರಿಕೊಂಡು ನನಗೆ ಅಷ್ಟೊಂದು ಕಷ್ಟ ಆಗಲಿಲ್ಲ. ಅಂದ್ರೆ ಅದರ ಹಿಡಿತ ಇತ್ತು ನಿಮ್ಗೆ, ಹಾಗಾಗಿ ಅದು ಸ್ವಲ್ಪ ಸುಲಭ ಅನಿಸ್ತಿತ್ತು. ಆದರೆ ಪೇಪರಲ್ಲಿ ಬರೆಯೋರು ಕೇಳ್ಬಿಟ್ಟು ಎಲ್ಲಾರೀಶ್ವರಿ ಹಾಡಿದ್ದ ಅಂತ ಅಂದ್ಬಿಟ್ಟು ಇನ್ನೊಂದು ಹಾಡಿದ್ದೆ ಎಲ್ಲಾರೀಶ್ವರಿ ಥರ. ಅದನ್ನು ಎಲ್ಲಾರೀಶ್ವರಿ ಹಾಡಿದ್ದ ಅಂತ. ಇಲ್ಲ, ಬೆಂಗಳೂರಿನಲ್ಲಿ
ಕನ್ನಡದ ಗಾಯಕಿ ಹಾಡಿದ್ದು ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿ ಹಾಡಿದ್ದಾರೆ, ಮಲಯಾಳ ಭಾಷೆ ಗೊತ್ತಿರೋರ ಥರ ಚೆನ್ನಾಗಿ ಹಾಡಿದ್ದಾರೆ ಅಂತ ಅಂದ್ಬಿಟ್ಟು ಇಷ್ಟುದ್ದ ಬರೆದಿದ್ರು. ನನಗೆ ನನ್ನ ಹತ್ರ ಕಟ್ಟಿಂಗು ಹಾಗೆ ಇದೆ. ಹೌದಾ? ಚಂದ. ಯಾರೆಲ್ಲ ಆಗಿನ ಕಾಲದ ಸಂಗೀತ ನಿರ್ದೇಶಕರು ಈಗ ನೀವು ನೆನ್ಪು ಮಾಡ್ಕೊಳ್ತೀರಾ? ನಿಮ್ಗೆ ತುಂಬಾ? ನನಗೆ ವಿಜಯ ಭಾಸ್ಕರೇ ಜಾಸ್ತಿ. ಟಿ ಜಿ ಲಿಂಗಪ್ಪನವರು ಒಂದು, GK ವೆಂಕಟೇಶ್ ಒಂದು, ಉಪೇಂದ್ರ ಕುಮಾರ್ ಒಂದು, ರಾಜನ್ ನಾಗೇಂದ್ರ 2 ಪಿಕ್ಚರು, ಹೀಗೆ. ಆ ಹಾಡುಗಳು ಈಗ ಅವರು ಹಾಡು ಕ್ರಿಯೇಟ್ ಮಾಡುವಂತ ಸಮಯದಲ್ಲಿ ಈಗ ನಿಮ್ಗೆ ಹೇಗೆ ಅದು ಟ್ಯೂನ್ ಎಲ್ಲ ಹೇಳ್ತಿದ್ರಿ? ಈಗ ಅಂದ್ರೆ ಮೊಬೈಲ್ ಎಲ್ಲ ಇದೆ, ಈ ಟ್ಯೂನು ಹಿಂಗೆ ಅಂತ ನೀವು ಅಲ್ಲಿ ಹೋಗಿನೇ ಆ ಟ್ಯೂನ್ ಅನ್ನ ತಿಳ್ಕೊಂಡು ಒಂದು ಹಾಡಿಗೆ ಸಾಹಿತ್ಯ ಕೊಡ್ತಾ ಇದ್ರು. ಸಾಹಿತ್ಯ ನಾವು ಬರ್ಕೊಂಡ್ಮೇಲೆ ಟ್ಯೂನ್ ಹೇಳ್ತಾ ಇದ್ರು. ಆ ಟ್ಯೂನು ನೆನಪಲ್ಲಿ ಇಟ್ಕೊಂಡು ಹಾಡಬೇಕು ನಾವು. ಹೌದಾ? ಅಂದ್ರೆ ಬೈ ಹಟ್ ಮಾಡ್ಕೋಬೇಕು, ಬೈ ಹಟ್ ಮಾಡ್ಕೋಬೇಕು. ಚಿತ್ರವಾಣಿ ಜಯರಾಮ್ ಎಲ್ಲ ಸ್ವರ ಬರ್ಕೊಂಬಿಡೋರು. ನನಗೆ ಅಷ್ಟು ಸ್ವರಜ್ಞಾನ ಇಲ್ಲ. ಅವರು ಹೇಳಿದ್ದನ್ನ ತಕ್ಷಣ ಟ್ಯೂನು ಕ್ಯಾಚ್ ಮಾಡಿಕೊಂಡು ಹಾಗೆ ಹಾಡ್ತಾ ಇದ್ದೆ. ಅಂದ್ರೆ ಈಗ ಹೇಗ್ ಬ್ರೇಕ್ ಇರ್ತಿತ್ತು, ಈಗ ಒಂದೊಂದು ಲೈನ್ಗಳನ್ನ ಇಷ್ಟು ಲೈನನ್ನ ಈ ಟ್ಯೂನ್ ಅಲ್ಲಿ ಹಾಡ್ಬೇಕು, ಹಂಗ ಒಟ್ಟಿಗೆ ಒಂದು ಹಾಡನ್ನ ಸಂಪೂರ್ಣ. ಓ, ಮೊದ್ಲೆಲ್ಲ ಆತರ ಕಟ್ಟಿಲ್ಲ, ಎಡಿಟ್ ಎಲ್ಲ ಇಲ್ಲ 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 ಇಲ್ಲ. ಈಗಿನ ತರ ಕಟ್ ಅಂಡ್ ಪೇಸ್ಟ್ ಏನು ಇಲ್ಲ. ಆವಾಗ ಶುರು ಮಾಡಿದ್ರೆ ಮುಗಿಯೋವರೆಗೂ ಒಟ್ಟೆ ಟೈಮ್ ಹಾಡಬೇಕು. ನುಡ್ಸೋರು 60 ಜನ 70 ಜನ ಇರ್ತಾ ಇದ್ರು. ಎಲ್ಲರೂ ನುಡ್ಸೋರು. ನನ್ನ ಜೊತೆಗೆ SP ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್, ನಾನು ಎಲ್ಲ ನಿಂತ್ಕೊಂಡು ಹಾಡ್ತಾ ಇದ್ವಿ. ಈಗ ಮೇಲ್ ವಾಯ್ಸ್, ಫೀಮೇಲ್ ವಾಯ್ಸ್, ಆಮೇಲೆ ಇನ್ಸ್ಟ್ರೂಮೆಂಟ್ ಎಲ್ಲ ಒಟ್ಟಿಗೆ ಎಲ್ಲ ಒಟ್ಟಿಗೆ ರೆಕಾರ್ಡ್ ಆಗ್ತಾ ಒಂದೇ ಟೇಕ್ ಅಲ್ಲಿ. ಹೌದು. ಅದು 2 ಸಲ ಹಾಡಿದ್ರೆ, 2 ಟೇಕು ಹಾಡಿದ್ರೆ ಹೆಚ್ಚು. ಒಂದೊಂದು ಸಲ ಓದ್ಯಾವ್ರೆ ಅಂತೂ ಒಂದೇ ಸಲ ಓಕೆ ಆಗ್ಬಿಟ್ಟಿದೆ. ಹೌದಾ? ಈಗೆಲ್ಲ ಅದು ಅಂದ್ರೆ ಅಂದ್ರೆ ಮುಂಚೆ ತುಂಬಾ ಪ್ರಾಕ್ಟೀಸ್ ಮಾಡಿ ಹೋಗ್ಬೇಕಾ, ಹಾಗಿರುತ್ತಾ? ಇಲ್ಲ, ಆ ಟೈಮ್ನಲ್ಲಿ ನಾವು 4-5 ಸಲ ನೋಡ್ಕೋತಾ ಇದ್ವಿ ಅಷ್ಟೇ ನಮ್ಮ ತಲೆಯಲ್ಲಿ ಇರ್ತಾ ಇತ್ತು. ಅನುಕೂಲ ಬಂದಂಗೆ ಮಿದುಳು ಹಂಗೆ ಕೆಲಸ ಮಾಡುತ್ತೆ. ಯಾಕಂದ್ರೆ ನೋಡಿ, ನಾವ್ ಯೋಚನೆ ಮಾಡೋ ಶೈಲಿನೇ ಬೇರೆ ಇದೆ. ತುಂಬಾ ಕಟ್ ಅಂಡ್ ಪೇಸ್ಟ್ ಅಂದ್ರೆ ಒಂದು ರಾಗ ತೆಗೆದ್ರೆ ಆಮೇಲೆ ಕಟ್ ನೆಕ್ಸ್ಟ್, ಅಂದ್ರೆ ಸಿಂಗಲ್ ಟೇಕ್ ಅಲ್ಲಿ ಇವಾಗ ಯಾವ ಹಾಡುಗಳು ಇಲ್ಲ, ಬಹಳಷ್ಟು ಕಡಿಮೆ. ಈಗ ಹಾಡೋರು ತುಂಬಾ ಉಡಾಫೆ, ತುಂಬಾ ಸೋಮಾರಿತನ. ಫಸ್ಟ್ ಹಾಡಿದಿರಲ್ಲ ಪಲ್ಲವಿ, ಅದೇ ಪೇಸ್ಟ್ ಮಾಡ್ಬಿಡಿ ಅಂತ ಅಂದ್ಬಿಟ್ಟು ಒಂದು ಹಾಡಿ ಹೊಟ್ಟೋಗ್ತಾರೆ. ನುಡ್ಸೋರು ಫಸ್ಟ್ ನುಡ್ಸಿದೀವಲ್ಲ ಅದನ್ನೇ ಇಲ್ಲಿಗೆ ಹಾಕ್ಕೊಂಡ್ಬಿಡಿ ಅಂತ. ಅವಾಗೆಲ್ಲ ಏನೂ ಇಲ್ಲ, ಎಲ್ಲರೂ ನುಡಿಸ್ಬೇಕು, ಎಲ್ಲರೂ ಗಮನ ಇಟ್ಕೊಂಡು ನುಡ್ಸೋರು. ಫಸ್ಟು ಬೆಟ್ಟದ ಗೌರಿ ಅಂತ ಪಿಕ್ಚರಲ್ಲಿ ಹಾಡಿದ್ದೆ. ಕಣ್ಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಹಾಡಿದ್ದು, ಅವ್ರು ಬರೆದಿದ್ದು. 82 ಸಲ ಹಾಡಿದ್ದೀನಿ. 82 ಸಲ?
ಅದು ಎಷ್ಟು ದಿನದ ಇದ್ರಲ್ಲಿ, ಒಂದ್ ದಿನನ ಅಥವಾ 2? ರಾತ್ರಿ 8 ಗಂಟೆಗೆ ನಿಂತ್ಕೊಂಡು ಬೆಳಗ್ಗೆ 5 ಗಂಟೆವರೆಗೂ ಅವ್ರು ನುಡಿಸಿದರೆ ನಾನು ಹಾಡುತ್ತೆ. ಈಗ ನಾನು ಅನ್ಕೊಳ್ಳೋದು 82 ಸಲ ಅಂದ್ರೆ ಈಗ ಅದು ಮಧ್ಯದಲ್ಲಿ ಬ್ರೇಕ್ ಎಲ್ಲ ಇರ್ತಿತ್ತ ನಿಮಗೆ? ಮತ್ತೆ ಏನೂ ಇದು ಇಲ್ಲ. ಊಟ ಎಲ್ಲ ಯಾವಾಗ? ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕು ವಾಶ್ರೂಮ್ ಅಂದ್ರೆ, ಆಮೇಲೆ ನುಡ್ಸೋರ್ಗು ಸುಸ್ತಾಗಿರುತ್ತೆ, ಹಾಡೋರ್ಗು ಸುಸ್ತಾಗಿರುತ್ತೆ. ಇದೆಲ್ಲ ಕಾನ್ಸೆಪ್ಟ್ ಇರ್ಲಿಲ್ವಾ ಅವಾಗ? ವಾಯ್ಸ್ ಬ್ರೇಕ್ ಆಗೋದು, ವಾಯ್ಸ್ ನನ್ಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಈಗೆಲ್ಲ ಎಷ್ಟು ಫಾಲೋ ಮಾಡ್ತಾರೆ ನೋಡಿ, ಶುಂಠಿ ಟೀ ಕುಡಿಯೋದು, ಬಿಸಿ ನೀರು ಕುಡಿಯೋದು. ಏನು ಇಲ್ಲ, ಅಂಥದ್ದು ಇಲ್ಲ. ರಾತ್ರಿ ಊಟ ಮಾಡ್ಕೊಂಡು ನಿಂತ್ಕೊಂಡಿದ್ದು, ಅವರು ನುಡಿಸಿದ್ರು. ಒಬ್ಬ ಕೊಯ್ ಅಂದ್ಬಿಡೋನು. ಆಮೇಲೆ ರೀಟೇಕ್ ಮತ್ತೆ ಮೊದ್ಲಿಂದ ಹಾಡು ನಾನು. ಓ, ಯಾರು ಮಿಸ್ಟೇಕ್ ಮಾಡಿದ್ರು? ಯಾರು ಮಿಸ್ಟೇಕ್ ಮಾಡಿದ್ರು ರೀಟೇಕ್. ಹಿಂಗೆ 82 ಸಲ ಹಾಡಿದ್ದೀನಿ. 82 ಸಲ. ಇವಾಗೆಲ್ಲ ಕೆಲವು ಕಾನ್ಸೆಪ್ಟ್ ಇದೆಯಲ್ಲಮ್ಮ, ವಾಯ್ಸ್ ಸ್ಟ್ರೈನ್ ಆಗುತ್ತೆ, ವಾಯ್ಸ್ ಚೇಂಜ್ ಆಗುತ್ತೆ, ಇಂಥದೆಲ್ಲ ಈಗಿನ ಕಾಲದಲ್ಲಿ ನಾನು ಕೇಳಿರೋದದು. ಅಂದ್ರೆ ಆವಾಗ ಹಂಗ ಆಗ್ತಿರ್ಲಿಲ್ಲ. ಇವಾಗ 82 ಸಲ ನಾವು ಹಾಡ್ತಿದೀವಿ ಅಂತ ಹೇಳಿದಾಗ ನಿಮ್ ವಾಯ್ಸ್ ಚೇಂಜಸ್ ಅದೇನು? ಏನೂ ಆಗ್ಲಿಲ್ಲ ನನ್ಗೆ. ಗುಣಸಿಂಗು ಈ ಹೆಜ್ಜೆಗೆ ಒಲಿದ ಗೆಜ್ಜೆಯನಾದ ಆ ಹಾಡ್ದೆ. 5 ಸಲ 5 ಟೇಕ್ ತಗೊಂಡ್ರು ಹಾಡೋರು, ನುಡ್ಸೋರು. 5 ಸಲ ಹಾಡಿದ್ರು. ನಿನ್ನ ವಾಯ್ಸ್ ಹಂಗೆ ಇದೆಮ್ಮ, ಸಾಕು ಬಾ ಅಂತಾನು. ನನ್ನ ವಾಯ್ಸು ಹಾಡ್ತಾ ಹಾಡ್ತಾ ಇನ್ನೂ ಇಂಪ್ರೂವ್ ಆಗೋದು ಹೊರ್ತು ಸುಸ್ತಾಯ್ತು ಅಂತ ನಿಲ್ಲಿಸ್ತಾ ಇರ್ಲಿಲ್ಲ. ನಿಜ ನಿಜ. ನಿಮ್ಗೆ ನಿಮ್ಮ ಈ ಹಾಡುಗಳ ಜರ್ನಿಯಲ್ಲಿ ಯಾವ್ದು ಒಂದು ಅನ್ಎಕ್ಸ್ಪೆಕ್ಟೆಡ್ ಹಿಟ್ ಅಂತ ಅನ್ಸ್ತು? ಅಂದ್ರೆ ನಾನು ಇದು ಯೋಚನೆ ಮಾಡಿರ್ಲಿಲ್ಲ, ಬಟ್ ತುಂಬಾ ದೊಡ್ಡ ಹಿಟ್ ಕೊಡ್ತು ನಂಗೆ ಅಂದ್ರೆ ಅದು ಯಾವ ಹಾಡು ನಿಮ್ಗೆ ನೆನ್ಪಿರೋ ಹಾಗೆ? ಯಾವುದು ಅನ್ಕೊಳ್ಳೋ ಅಷ್ಟು ಎಷ್ಟೊಂದು ಹಾಡು ಹಾಡಿಲ್ಲಮ್ಮ ನಾನು. ಬೆರಳೆಣಿಕೆ ಅಷ್ಟೇ ಹಾಡಿದ್ದು. ಒಂದು 60 ಪಿಕ್ಚರಲ್ಲಿ ಹಾಡಿದ್ರೆ ಹೆಚ್ಚು. ಅದರಲ್ಲಿ ಎಷ್ಟೋ ಪಿಕ್ಚರ್ಗಳು ಬಂದಿಲ್ಲ. ಎಷ್ಟೋ ಹಾಡುಗಳು ಒಂದು 9, 10, 11 ಹಾಡು ನಿಂತಿದೆ ಅಷ್ಟೇ. ಅಂದ್ರೆ ಚಲನಚಿತ್ರ ಹಾಡುಗಳು ನೀವ್ ಹೇಳ್ತೀವಿ ಅಷ್ಟೇ. ಅದಾದ್ಮೇಲೆ ನೀವು ಸುಗಮ ಸಂಗೀತ ಅದ್ರಲ್ಲಿ ನೀವು ನಾನೇ ಹೇಳ್ಬಿಟ್ಟೆ ಬರಲ್ಲ ಇನ್ಮೇಲೆ ಪಿಕ್ಚರ್ ಹಾಡಲ್ಲ ಅಂತ. ಯಾಕಂದ್ರೆ ರೋಸ್ ಹೋಗ್ಬಿಟ್ಟಿದ್ರ ನೀವು? ಅವಕಾಶಗಳ ಬಗ್ಗೆ ಅವಕಾಶಗಳ ಬಗ್ಗೆ ಈಗ ಚಿತ್ರ ವಾಣಿ ಜಯರಾಮ್ ಕಡೆ ಹಾಡಿಸೋರು. ಒಂದು ಚಿತ್ರದಲ್ಲಿ ನಾನು ಚಿತ್ರ ಇಬ್ಬರೇ ಹಾಡಬೇಕು ಅಂತ ಹಾಡಿದ್ದು, ಡ್ಯುಯೆಟ್ ಹಾಡು. ಪಿಕ್ಚರ್ ಹೋಗಿ ಕೂತ್ಕೊಂಡ್ರೆ ನೋಡ್ತಾ ಇದ್ರೆ ನನ್ನ ಹೆಸರು ಬರಲೇ ಇಲ್ಲ. ಹಾಡು ವಾಣಿ ಜಯರಾಮ್ ಹಾಡಿದ್ದಾರೆ. ಅಂದ್ರೆ ನಿಮ್ಮನ್ನು ಒಂದ್ಸಲ ಹಾಡ್ಸಿದ್ರು, ಆಮೇಲೆ ವಾಪಸ್ ಬೇರೆಯವ್ರ ಜೊತೆ ಹಾಡ್ಸಿದ್ರು. ಓಕೆ ಟೇಕ್ ಅಂತ ಅಂದ್ಬಿಟ್ಟು ಆಮೇಲೆ ನನಗೆ ಹೇಳಿದೆ ವಾಣಿ ಜಯರಾಮ್ ಕೈಲಿ ಹಾಡಿಸಿದ್ದಾರೆ. ನನಗೆ ಬೇಜಾರಾಯಿತು, ಈ ಥರ ಮಾಡ್ತಾರಲ್ಲ. ಆಮೇಲೆ ಮದ್ರಾಸಿಂದ ಬರೋರಿಗೆ 5,000 ರೂಪಾಯಿ ಕೊಡೋರು.
ಏರ್ಪೋ ಹೋಗೋಕ್ಕೆ ಬರೋಕ್ಕೆ ಏರ್ ಟಿಕೆಟು, ಇಳ್ಕೊಳ್ಳೋಕ್ಕೆ 5 ಸ್ಟಾರ್ ಹೋಟೆಲ್ ರೂಮು. ನಮಗೆ 500 ರೂಪಾಯಿ ಕೊಡೋರು. 500 ರೂಪಾಯಿ? ಅಷ್ಟೇ. ಅದಕ್ಕೆ ನಾನು ಬೇಜಾರಾಗಿ ನಾನು ಹಾಡಲ್ಲ ಇನ್ಮೇಲೆ, ಕರಿಬೇಡಿ ನನ್ನನ್ನು ಅಂತ ಹೇಳ್ಬಿಟ್ಟೆ. ಮಲಯಾಳದಲ್ಲಿ 2 ಪಿಕ್ಚರ್ಗೆ ಹಾಡಿದೆ. ಅರೇಂಜರ್ಸು ಅಲ್ಲಿ ಕರೆದವನು ಕಸ್ತೂರಿ ಅಂತ ಮಾತ್ರ ಹಾಕ್ತೀವಿ ಅಂತ, ಯಾಕ? ಶಂಕರ್ ಬಿಟ್ಬಿಡ್ತೀವಿ ಅಂತ. ನನಗೆ ಅವ್ರನ್ನ ಮದುವೆ ಆದಮೇಲೆ ಇಷ್ಟೆಲ್ಲ ಅವಕಾಶಗಳು ಬರ್ತಾ ಇರೋದು. ವಾಣಿ ಜೊತೆಗೆ ಜಯರಾಮ್ ಸೇರಿಸ್ಕೊಂಡಿದ್ದಾರೆ. ನನಗೂ ಕಸ್ತೂರಿ ಶಂಕರ್ ಅಂತ ಹಾಕಿ ಅಂದರೆ ಮದುವೆ ಆಗಿದೆ ಅಂದರೆ ಅಷ್ಟು ಅವಕಾಶಗಳು ಬರಲ್ಲಮ್ಮ ಅಂತಂದರು. ಬೇಡ, ನನಗೆ ಹಾಕಂಗಿದ್ರೆ ಪೂರ್ತಿ ಕಸ್ತೂರಿ ಶಂಕರ್ ಅಂತ ಹಾಕಿ, ಇಲ್ಲ ಹಾಕಲೇಬೇಡಿ, ನಿಮ್ಮ ಇಷ್ಟ ಬಂದಿದ್ದು ಹೆಸರನ್ನ ಹಾಕ್ಕೊಳ್ಳಿ ಅಂತ, ಕರಿಬೇಡಿ ನನ್ನ ಅಂತ. ಬಟ್ ಹಾಗೂ ಹೇಳ್ತಿದ್ರಲ್ವಾ, ಅದು ಮದ್ವೆ ಆದ್ರೆ ಅವಕಾಶ ಕಡಿಮೆ ಇರುತ್ತೆ ಅಂದ್ರೆ. ಈಗ ಆಕ್ಟ್ರೆಸ್ಗಂದ್ರೆ ಆತರ ಹೇಳ್ತಿದ್ರು, ಮದ್ವೆ ಆದ್ರೆ ಅವಕಾಶ ಕಮ್ಮಿ. ಹಾಡುಗಾರರಿಗೂ ಹಾಗಿತ್ತ? ಏನೋ ಗೊತ್ತಿಲ್ಲ, ಆ ಥರ ಹೇಳ್ದ. ನನಗೆ ನೀವ್ ಒಪ್ಕೊಳ್ಳಿಲ್ಲ. ನಿಜ, ಒಪ್ಕೊಳ್ಳೋದಕ್ಕೆ ಮನ್ಸು ಬರಲ್ಲ, ಖಂಡಿತ ಬರಲ್ಲ. ನನಗೆ ಮಾತ್ರ ನಮ್ಮ ಯಜಮಾನ್ರನ್ನ ಮದುವೆ ಆದಮೇಲೆ ಇಷ್ಟು ಅವಕಾಶಗಳು, ಇಷ್ಟು ದುಡ್ಡು ನೋಡಿದ್ದು ಎಲ್ಲ ಅವರಿಂದನೇ. ಆ ಒಂದು ನಿಯತ್ತು ಮನಸ್ಸಲ್ಲಿ ಇರಬೇಕಲ್ವಾ. ನಿಮ್ಮ ಜೀವನ, ಬಾಲ್ಯ ಜೀವನ ಹೇಗಿತ್ತು? ಆಮೇಲೆ ಯಾವಾಗ ಮದ್ವೆ ಆಯ್ತು? ಯಾವಾಗ ನೀವು ಮದ್ವೆ ಆದ್ಮೇಲೆ ನಿಜವಾಗ್ಲೂ ನೀವು ಹೇಳೋ ಹಾಗೆ ಹಾಡಿನ ಈ ಒಂದು ಲೋಕಕ್ಕೆ ಎಂಟ್ರಿ ಕೊಟ್ರ, ಹೇಗೆ ಅಂತ? ನನಗೆ 7 ವರ್ಷದ ಹುಡುಗಿನಲ್ಲೇ ನಮ್ಮ ತಂದೆ ಶಕುಂತಲಾ ಪಾಂಡುರಂಗನ್ ಅಂತ ಗಮಕ ಹಾಡೋರು ಇದ್ರು, ಅವ್ರ ಹತ್ರ ಕರ್ಕೊಂಡೋದ್ರು. ಇನ್ನೂ ತುಂಬ ಚಿಕ್ಕ ಮಗು, 9 ವಯಸ್ಸು ಮೇಲೆ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ನಮ್ಮ ತಂದೆ ಭಾಳ ಬಡತನ, ಅದರಿಂದಾಗಿ ನನ್ನನ್ನು ಸ್ಕೂಲ್ಗೂ ಸೇರಿಸಿರಲಿಲ್ಲ. ಪಕ್ಕದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇತ್ತು. ಆ ವಾರ್ಷಿಕೋತ್ಸವಕ್ಕೆ HR ಲೀಲಾವತಿ ಮತ್ತು ಕಾಳಿಂಗರಾಯರು ಬರೋರು, ಅರುಣ್ ಕುಮಾರು ಮತ್ತು ಸಂಬಂಧ ಭಾಗವತರು ಎಲ್ಲ ಹರಿಕತೆಗೆ ಬರೋರು. ಆವಾಗೆಲ್ಲ ನಾನೇ ಮೊದಲು ಲೈನ್ನಲ್ಲಿ ಕೂತಿರ್ತಿದ್ದೆ. ನನಗೆ ಅಷ್ಟು ಇಷ್ಟ ಇದ್ದಿದ್ದು. ಪಕ್ಕದ ಮನೆಯಲ್ಲಿ ರೇಡಿಯೋ ಹಾಕೋರು, ಅದನ್ನು ಕೇಳಿಕೊಂಡು ಅದರಲ್ಲಿ ಭಕ್ತಿಗೀತೆಗಳು, 7 ನಾರಾಯಣ, 7 ಲಕ್ಷ್ಮೀ ರಮಣ, ಮತ್ತು ಕಾಳಿಂಗರಾಯರು ಹಾಡೋದು ಜನಪದ ಗೀತೆ, ವಚನ ಎಲ್ಲ ಹಾಡ್ತಾ ಇದ್ದೆ. ಅದನ್ನು ಕೇಳ್ಕೊಂಡು ಜಯದೇವಿ ತಾಯಿ ಲೀಗಾಡೆ ಅವರ ಮನೆಗೆ ಹೋದಾಗ ಅವರು ಒಂದು ದಿವಸ ಹಾಡು ಹೇಳಮ್ಮ ಅಂತ, ವಚನ ಬರುತ್ತಾ ನಿನಗೆ ಅಂತ ಕೇಳಿದ್ರು. ಆಯಿತು ಅಂತ ಹಾಡಿದೆ. ಅತ್ತಲಿತ್ತ ಹೋಗದಂತೆ ಹಾಡು, ಬಸವಣ್ಣವ್ರ ವಚನ. ಹಾಡು ಕೇಳಿಬಿಟ್ಟು ಭಾಳ ಸಂತೋಷಪಟ್ಟರು. ಆವಾಗವಾಗ ಕೇಳ್ತಾಯಿದ್ರು,
ನಾನು ಹಾಡ್ತಾ ಇದ್ದೆ. ಅವ್ರ ಮನೇಲಿ ಬಾಲಕೃಷ್ಣ, ಹಂಸಲೇಖ ಅವ್ರ ಅಣ್ಣ ಬಾಲಕೃಷ್ಣ ಬಂದಿದ್ದು ಗಣೇಶ ಹಬ್ಬಕ್ಕೆ ಹಾಡೋಕ್ಕೆ ಬಂದಿದ್ದು. ಆವತ್ತಿನ ದಿವಸ ನನ್ನನ್ನು ಹಾಡವ ತಂಗಿ ಅಂತ ಜಯದೇವಿ ತಾಯಿಯವರು ಕೇಳಿದ್ದಕ್ಕೆ ನಾನು ಹಾಡಿದೆ. ಅವತ್ತು ಯಾವ ಹಾಡು ಅಂದರೆ ಯಾವುದೋ ಸಿನಿಮಾ ಹಾಡು ಹಾಡಿದೆ. ಅವ್ರ ಪ್ರೋಗ್ರಾಮ್ನಲ್ಲಿ ಹಾಡ್ತಾ ಇದ್ದಿದ್ದನ್ನ ಕೇಳ್ಬಿಟ್ಟು ನಂಬಿದೆ ನಿನ್ನ ನಾದ ದೇವತೆ, ತುಂಬ ಚೆನ್ನಾಗಿ ಹಾಡ್ತಾ ಇದ್ದೆ. ಹೌದು, ಅವಾಗ ಜಾನಕಿ ಅವರು ಹಾಡಿದ ಥರನೇ ಕೇಳೋದು ನನಗೆ. ನಾನು ಅಷ್ಟು 100 ಸಲ ಪ್ರಾಕ್ಟೀಸ್ ಹಾಕ್ಕೊಂಡ ಕೇಳಿದ್ದೆ. ಅದೇ ಥರ ಹಾಡ್ತಾ ಇದ್ದೆ. ಅದನ್ನು ಕೇಳಿಬಿಟ್ಟು ನಮ್ಮ ಯಜಮಾನ್ರು ಅದೇ ಹುಡುಗಿನ ಮದುವೆ ಆಗ್ತೀನಿ ಅಂತಂದ್ಬಿಟ್ಟು ಒಂದು ಮೇಯೋ ಹಾಲ್ನಲ್ಲಿ ಹೊನ್ನಪ್ಪ ಭಾಗವತರು, ನಮ್ಮ ಮಾಸ್ಟ್ರು ಎ ಸುಬ್ರಾವ್ ಮತ್ತು ರಾಜೇಶ್ವರಿ ಅಂತ ಪ್ರಸಿದ್ಧ ವೈಲನ್ ನುಡಿಸೋರು, ಅವರು 3 ಜನ ಜಡ್ಜಾಗಿ ಬಂದಿದ್ರು. ಅವ್ರ ಮುಂದೆ ನಾನು ಸಂಧ್ಯಾರಾಗದ ಹಾಡು ಹಾಡಿದೆ, ನಂಬಿದೆ ನಿನ್ನ ನಾದ ದೇವತೆ ಹಾಡಿದೆ. ಅವರು ತಕ್ಷಣ ಒಂದು ಪಲ್ಲವಿ ಒಂದು ಚರಣ ಹಾಡ್ತಿದ್ದಂಗೆ ಎ ಕ್ಲಾಸ್ ಬರೆದ್ಬಿಟ್ರು. ಖುಷಿಯಾಗಿ ನಮಗೆ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಅಂತ ಹೋಗಿದ್ದು, ನಮಗೆ ಎ ಕ್ಲಾಸ್ ಬಂತು. ಆವಾಗ ನಮ್ಮ ಯಜಮಾನ್ರು ನಾನು ಅದೇ ಹುಡುಗಿನ ಮದುವೆ ಆಗ್ತೀನಿ ಅಂದರೆ, ನಮ್ಮ ವೀರಶೈವ ಜಾತಿಯಲ್ಲಿ ಹಾಡೋಕ್ಕೆ ಬಿಡಲ್ಲ, ಸ್ಟೇಜ್ ಹತ್ತೋಕ್ಕೆ ಬಿಡಲ್ಲ. ಯಾಕೆ? ಏನೋ ಗೊತ್ತಿಲ್ಲ. ಸಾಹಿತ್ಯ ಸಂಗೀತ ಎರಡೂ ದೂರ. ಉತ್ತರ ಕರ್ನಾಟಕದಲ್ಲಿ ಸಾಹಿತ್ಯ ಸಂಗೀತ ಎಲ್ಲ ವಿಜೃಂಭಿಸುತ್ತೆ, ಇಲ್ಲಿ ಯಾರು ಬಿಡಲ್ಲ. ಅದಕ್ಕೆ ನಮ್ಮ ಯಜಮಾನ್ರು ಇದ್ಕೊಂಡು ಈ ವೀರಶೈವ ಜಾತಿಲಿ ಹೀಗಿದೆ, ಈ ಹುಡುಗಿನ ಇಷ್ಟು ಪ್ರತಿಭೆ ಉಳ್ಳವಳು, ಈ ಪ್ರತಿಭೆನ ಹಾಳು ಮಾಡಿಬಿಡ್ತಾರೆ, ಅದಕ್ಕೆ ನಾನೇ ಮದುವೆ ಮಾಡಿಕೊಂಡು ಅವಳನ್ನ ಪ್ರತಿಭೆನ ಬೆಳಗಿಸ್ತೀನಿ, ಎತ್ತಿ ಹಿಡಿತೀನಿ ಅಂತಂದು ಮದುವೆ ಮಾಡಿಕೊಂಡು ಆಗ ಮದುವೆ ಮಾಡ್ಕೊಂಡಿದ್ದ ವರ್ಷಕ್ಕೆ ನನಗೆ ಅವಕಾಶಗಳು ಶುರುವಾಯಿತು. ಹೌದಾ? ನಿಮ್ಮ ಹತ್ರ ಬಂದು ಕೇಳಿದ್ರ? ಆವಾಗಿನ ಕಾಲ ಸ್ವಲ್ಪ ಬೇರೆ ಇತ್ತಲ್ವ? ಈಗ ಮದ್ವೆ ಆಗೋ ತನಕ ಹುಡುಗನ ಮುಖ ನೋಡ್ಬಾರ್ದ ಹಾಗೆಲ್ಲ ಇತ್ತ? ಅಥವಾ ನಿಮ್ ಜೊತೆನೆ ಬಂದು ಅವ್ರು ಮಾತಾಡಿದ್ರ? ಇಲ್ಲ, ನಮ್ಮ ಆರ್ಕೆಸ್ಟ್ರಾದಲ್ಲಿ ಬುಲ್ಬುಲ್ ತರ ನುಡಿಸ್ತವ್ರ ರಾಯರಣ್ಣ ಅಂತ ಹೇಳ್ತಿದ್ನಲ್ಲ, ಅವ್ರ ಹತ್ರ ಕೇಳಿ ಅವ್ರ ಹತ್ರ ಮಾತಾಡಿ ಅವರು ನಮ್ಮ ಅತ್ತೆ ಮನೆಯವ್ರಿಗೆ ಒಪ್ಪಿಸಿ, ಬಡತನ ಶ್ರೀಮಂತಿಕೆ ಆ ಭೇದ ಆ ಕಾಲದಲ್ಲಿ ಒಂದೇ ಜಾತಿ ಆದ್ರೂ ಕೂಡ ಬಡತನ ಶ್ರೀಮಂತಿಕೆ ಇದು ಈ ಭೇದ. ನಾವು ಬಡವರು, ನಮ್ಮ ಅತ್ತೆ ಮನೆಯವರು ಶ್ರೀಮಂತರು, ಆದರೆ ಅದ್ರ ಮಧ್ಯ
ನಮ್ಮ ಅಣ್ಣ ರಾಯರಣ್ಣ ಹೊಡೆದಾಡಿ ಮದುವೆ ಮಾಡಿಸಿದ್ರು. ಅಂದ್ರೆ ಆ ಕಾಲದಲ್ಲೇ ನಿಮ್ದು ಸ್ಟೋರಿ ಇತ್ತು ಹಂಗಂದ್ರೆ, ಮದ್ವೆ ಸಿಂಪಲ್ ಆಗಿ ಆಗ್ಲಿಲ್ಲ ಅಲ್ವಾ? ಅಂದ್ರೆ ತುಂಬಾ ಈಸಿಯಾಗಿ ಆಗ್ಲಿಲ್ಲ ಮದ್ವೆ, ಸ್ವಲ್ಪ ಕಷ್ಟ ಇತ್ತು ಹಾಗಿದ್ರೆ. 3 ವರ್ಷ ಕಷ್ಟಪಟ್ಕೊಂಡು ನಾನೇ ದೊಡ್ಡ ಮಗಳು, ನನಗಿಂತ ಎಲ್ಲರೂ ಚಿಕ್ಕವರು. ನಾನು ಮದುವೆ ಆಗೋ ಹೋಗ್ಬಿಟ್ರೆ ಮನೆ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಅಂದ್ಬಿಟ್ಟು 3 ವರ್ಷ ಮದುವೆ ಆಗಲ್ಲ ಅಂತ ನಾನು ರಾಯರಣ್ಣನ ಹತ್ರ ಹೇಳಿ, ಅವರು ಇವ್ರ ಹತ್ರ ಹೇಳಿ, ನಾವು ಮದುವೆ ಆಗಿ ರಿಸೆಪ್ಷನ್ನಲ್ಲಿ ನಿಂತಿದ್ರು ಒಬ್ಬರು ಮುಖ ಒಬ್ರು ನೋಡಲಿಲ್ಲ, ಒಬ್ರನ್ನ ಮಾತಾಡಲಿಲ್ಲ. ಹೌದಾ? ಮತ್ತೆ ಈಗಿನ ಕಾಲದ ಹುಡುಗಿರಿಗೆಲ್ಲ ಇರುತ್ತೆ, ಹುಡುಗ ಹಿಂಗಿರ್ಬೇಕು ನೋಡಕ್ಕೆ ಇದೆಲ್ಲ. ಈಗಿನ ಕಾಲ ಬಿಡಮ್ಮ, ನಮ್ಮ ಕಾಲಕ್ಕೆ ಹೋಲ್ಸಂಗೆ ಇಲ್ಲ. ಈಗಿನ ಕಾಲದಲ್ಲಿ ಅವ್ರವರೇ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದೇ ಸೆಟ್ ಮಾಡ್ಕೊಂಡಿರ್ತಾರೆ ಒಂದು. ಆದ್ರೂ ಅವಾಗ ಹಂಗೆ ಇತ್ತ ಹುಡ್ಗನ್ ಮುಖ ನೋಡ್ದೇನು? ಈಗ ನಿಮ್ಗೆ ಯಾವ್ದು ಆಸೆಗಳಿರ್ಲಿಲ್ವಾ, ನನ್ ಹುಡ್ಗ ಹೀಗಿರ್ಬೇಕಿತ್ತು ಅಂತ? ಅಂದ್ರೆ ಏನು ಇಲ್ಲ, ನಾವು ಆಸೆಗಳನ್ನೇ ಇಟ್ಕೊಂಡಿರ್ಲಿಲ್ಲ. ಈ ಕಾಲ ಹಂಗ್ ಬಂದ್ಬಿಟ್ಟಿದೆ, ಪರಿಸ್ಥಿತಿ ಹಾಗೆ ಆಗ್ಬಿಟ್ಟಿದೆ. ಹೌದು, ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ಆವಾಗಿಂದ ನಾವೇ ಸರಿ, ಇವಾಗ್ನವ್ರು ತಪ್ಪು ಅಂತ ಹೇಳಕ್ಕಾಗಲ್ಲ. ಅದು ಕರೆಕ್ಟ್. ಅದಾದ್ಮೇಲೆ ನಿಮ್ಗೆ ಅವಕಾಶಗಳು ಜಾಸ್ತಿ ಬರ್ತಾ ಹೋಯ್ತು, ಅಂಡ್ ನಿಮ್ಗೆ ಸಪೋರ್ಟು ಹಾಗೆ ಇತ್ತು. ಹಾಗೆ ಇತ್ತು. ನಮ್ಮ ಯಜಮಾನ್ರು ಹೋಗ್ತಾ ನನ್ನ ವಾಯ್ಸನ್ನು ನನ್ನ ಮಾತನ್ನು ಎರಡನ್ನೂ ತಗೊಂಡೋಟೋದ್ರು. ನಾನು ವಾಯ್ಸು 6-7 ವರ್ಷ ಅವರನ್ನೇ ನೋಡಿಕೊಂಡು ಟೈಮ್ಗೆ ಊಟ ಕೊಡಬೇಕು, ತಿಂಡಿ ಕೊಡಬೇಕು, ಮಾತ್ರೆಗಳು ಕೊಡಬೇಕು ಅಂದ್ಕೊಂಡು ನಾನು ಹಾಡೋದು ಬಿಟ್ಟು 6-7 ವರ್ಷ ಹಾಗೆ ಸುಮ್ಮನೆ ಇದ್ದಿದ್ದು ಗಂಟ್ಲು ಹಿಡ್ಕೊಂಬಿಡ್ತು. ಅವರು ಹೋಗಿದ್ದು ಒಂದು 2-3 ತಿಂಗಳ ಮೇಲೆ ನನಗೆ ಮಾತಾಡೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೆ. ಇಷ್ಟು ಮರವೂ ಇರ್ತಾ ಇರಲಿಲ್ಲ, ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೆ. ಈಗ ಏನೂ ಬರಲ್ಲ. ಅದಕ್ಕೋಸ್ಕರ 2 ವರ್ಷದಿಂದ ಈ ಸಂದರ್ಶನಕ್ಕೆ ಗೌರೀಶ್ ಅವರು ಫೋನ್ ಮಾಡಿ, ಹೋದ ಮಾರ್ಚಲ್ಲಿ ಫೋನ್ ಮಾಡಿದ್ದು, ನಿಮ್ದೊಂದು ಸಂದರ್ಶನ ತಗೊಳ್ತೀವಿ ಅಂತ 4 ಸಲ ಕೇಳಿದ್ರು. 4 ಸಲನೂ ಮುಂದಕ್ಕೆ ಹಾಕ್ಕೊಂಡು ಇವತ್ತು ಹೇಗೋ ಕಾಲ ಕೂಡಿ ಬಂದಿದೆ. ನಿಜ, ನಿಮ್ ಜೊತೆ ಮಾತಾಡುವಾಗ ಅದೇ ಖುಷಿ ಆಗುತ್ತೆ. ಬಟ್ ನೀವ್ ಅವಾಗ ಮಾತಾಡುವಾಗ ನಂಗೊಂದು ಕರಿಮಣಿ ಕತೆ ಹೇಳಿದ್ರಿ. ಅಲ್ಲಿ ತುಳು ಸಾಂಗ್ ಹಾಡಕ್ ಹೋಗೋವಾಗ ಒಂದು ಕರಿಮಣಿ ಕತೆ ಸೆರ್ಗ ಹಾಕೊಂಡಿದ್ರಿ, ಅದೇನ್ ಕತೆ? ಅದು ತುಳು ಹಾಡುಗಳು ಹಾಡ್ತಾ ಇದ್ನಲ್ಲ, ಸುಮಾರು ಜನ ನನ್ನನ್ನ ಮದ್ವೆ ಆಗ್ಬೇಕು ಅಂತ ಕೇಳಿದ್ರು. ನನಗೆ 35 ವರ್ಷ. 35 ವರ್ಷಕ್ಕೆ ಅವ್ರಿಗೆ ಗೊತ್ತಿಲ್ಲ ಅದು? ಅವ್ರಿಗೆ ಗೊತ್ತಿಲ್ಲ. ನಾನು 20-21 ವರ್ಷದವಳ ಇದ್ದಂಗೆ ಇದ್ದೆ. ನನಗೆ 7th ಸ್ಟ್ಯಾಂಡರ್ಡ್ ಓದ ಮಗ ಇದ್ದ. 6-7 ವರ್ಷದ ಮಗಳಿದ್ಲು. ನಾ ಹಾಡ್ತಾ ಇದ್ರೆ
ನನ್ನನ್ನ ಮದ್ವೆ ಆಗ್ಬೇಕು ಅಂತ ಅಂದ್ಬಿಟ್ಟು ಎಲ್ರೂ ಕೇಳೋರಂತೆ. ಕ್ಯಾಸೆಟ್ ಮೇಲೆ ಫೋಟೋ ತಗೊಳ್ಳೋ ಪ್ರತಿಯೊಂದು ಕ್ಯಾಸೆಟ್ ಮೇಲೂ ಅದೇ ಥರ ಫೋಟೋ ತೆಗೆದು ಹಾಕ್ತಾ ಇದ್ವಿ. ಅದಕ್ಕೆ ಒಬ್ಬ ಫಕೀರಪ್ಪ ಅಂತ ಫೋಟೋದವನು ಇದ್ದ. ನನಗೆ ಒಂದ್ಸಲ ಫೋಟೋ ತೆಗಿಬೇಕಂದ್ರೆ ನನಗೆ ಆವಾಗಲೇ ಮೈ ತುಂಬ ಸೆರಗೋದ್ಕೊಂಡು ಸೆರಗ್ ತೆಗೀರಮ್ಮ ಕರಿಮಣಿ ಕಾಣ್ಲಿ ಅಂತ, ಮದುವೆ ಆಗಿದೆ ಅಂತ ಗೊತ್ತಾಗ್ಲಿ, ಎಲ್ಲರೂ ನನಗೆ ಉತ್ತರ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಅದೇ ಫಕೀರಪ್ಪನ್ ಟೆನ್ಷನ್ ಆಗಿತ್ತು ಅನ್ಸುತ್ತಲ್ಲ, ಎಲ್ರು ಅವ್ರ ಜೊತೆ ಹೋಗಿ ಕೇಳ್ತಿದ್ರು ಏನೋ. ನಾನು ಯಾವಾಗ್ಲೂ ಸೆರಗು ಹಾಕೊಂಡು ಹಾಡೋದು. ಈ PBS ಜೊತೆಲಿ ಪ್ರೋಗ್ರಾಮ್ನಲ್ಲೂ ಸೆರಗು ಹಾಕೊಂಡೆ ಹಾಡ್ತಿದ್ದೀನಿ. ಆ ಫೋಟೋ ಇದೆ. ಅವರು ಅದೇ ಹೇಳಿದ್ರು, ಸೆರಗು ತೆಗೀರಮ್ಮ, ಕರಿಮಣಿ ಕಾಣ್ಲಿ, ಮದುವೆ ಆಗಿದೆ ಅಂತ ಗೊತ್ತಾಗ್ಲಿ, ನನಗೆ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಯಾರ ಈ ಫಕೀರಪ್ಪ ಈ ಥರ ಕೇಳ್ತಾರೆ ಅಂದ್ರೆ, ಎಲ್ಲರೂ ಬರೋರೆಲ್ಲ ನಿಮ್ಮನ್ನ ನೋಡಿದವರೆಲ್ಲ ಕೇಳೋದೆ, ನಿಮ್ಮ ಮದುವೆ ಆಗಿದ್ಯಾ, ಆಗದೆ ಇದ್ರೆ ನಾನು ಮಾಡ್ಕೋತೀನಿ, ಅಂತ. ಆವತ್ತಿಂದ ಸೆರಗು ತೆಗೆದು ಕರಿಮಣಿ ಕಾಣೋಂಗೆ ಹಾಡೋಕ್ಕೆ ಶುರು ಮಾಡಿದೆ. ಒಂದ್ ಸ್ಟೈಲೇ ಚೇಂಜ್ ಆಗೋಯ್ತು ಇಲ್ಲಿದ್ದು ಸೆರಗ ಆಮೇಲೆ ಫಕೀರಪ್ಪ ಹೇಳಿರೋದ್ರಿಂದ. ಹೌದೌದು, ನಿಜ, ಅದೊಂದು ಕತೆ. ಜೊತೆಗೆ ಇನ್ನೊಂದು ವಿಚಾರ ನೀವು ನನ್ನ ಜೊತೆ ಹೇಳ್ಕೊಂಡ್ರಿ, ಶಂಕರ್ ಗುರು ಅವ್ರ ಜೊತೆ ಹಾಡುವಂತ ಒಂದು ಅವಕಾಶನೂ ಇತ್ತು, ಅದು ಮಿಸ್ ಆಯ್ತು. ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಹಾಡಿದ್ಮೇಲೆ ಒಂದು 4-5 ತಿಂಗಳಾಗಿರ್ಬೇಕು. ಶಂಕರ್ ಗುರು ಪಿಕ್ಚರ್ಗೆ ಫೋನ್ ಮಾಡಿದ್ರು, ನಾಳಿದ್ದಿರೋ ರಿಕಾರ್ಡಿಂಗ್ ಇದೆ, ನೀವು ಹೊರಟು ಬಂದ್ಬಿಡಿ ಅಂತ ಅಂದ್ಬಿಟ್ಟು. ಮಾರನೇ ದಿವಸ ನಾವು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಲಗೇಜು ತಗೊಂಡು ಇಳಿತಾ ಇದ್ವಿ. ಫೋನ್ ಬಂತು, ಲ್ಯಾಂಡ್ ಫೋನು. ರಿಕಾರ್ಡಿಂಗ್ ಪೋಸ್ಟ್ಪೋನ್ ಆಗಿದೆ, ಯಾವಾಗ ಅಂತ ಡೇಟ್ ತಿಳಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟು ಶುಕ್ರವಾರ ನೋಡಿದ್ರೆ ರಾಜ್ಕುಮಾರ್ ಜೊತೆಲಿ ವಾಣಿ ಹಾಡಾಗಿದೆ ಅಂತ ಅಂದ್ಬಿಟ್ಟು ಬಂದಿತ್ತು. ಮಧ್ಯದ ಅರೇಂಜರ್ಸ್ ಯಾರೋ ರಾಜಕೀಯ ಮಾಡಿ ಕೆಡಿಸಿದ್ದಾರೆ. ಆವಾಗ್ಲೂ ಹಾಗೆ ರಾಜಕೀಯ ಇತ್ತ? ಯಾವಾಗ್ಲ ಪ್ರಪಂಚ ಹುಟ್ಟಿದಾಗಿಂದಲ ಈ ನಾನೇ ಬದುಕಬೇಕು ಅನ್ನೋ ಸ್ವಾರ್ಥ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ ಅಮ್ಮ. ಅದು ಈಗ ನಮ್ಮ ಕಾಲದಲ್ಲಿ ಒಬ್ರನ್ನ ಹೊಸಬ್ರನ್ನ ಬಿಡಬಾರ್ದು ಅನ್ನೋದಿತ್ತು. ಈಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ನಾನೇ ಬದುಕಬೇಕು, ನಾನೇ ಚೆನ್ನಾಗಿರಬೇಕು ಅನ್ನೋದು ಇದೆ. ಸಂಸಾರದಲ್ಲಿ
4 ಜನ ಇದ್ರು, 4 ಜನದಲ್ಲೂ ಸ್ವಾರ್ಥ ಇರುತ್ತೆ. ಹೌದು ಹ್ಮ್. ಹೌದು, ಖಂಡಿತ ಅದು ಹ್ಮ್. ನಿಜ. ಜೊತೆಗೆ ನಿಮ್ಮ ಒಂದು ಹಾಡಿಗೆ ಒಬ್ರು ನಿಮ್ಮನ್ನ ಪೆದ್ದಮ್ಮ ಅಂತ ಕರೆದು ಮಾತಾಡ್ಸಿದ್ರಲ್ಲ, ಏನ್ ಈ ಪೆದ್ದಮ್ಮ ಕತೆ? ಹ್ಮ್. ನನಗೆ ವಿಜಯ ಭಾಸ್ಕರ್ ಹ್ಮ್ ಏ ಪಡುವರಳ್ಳಿ ಪಾಂಡವರು ಪಿಕ್ಚರ್ಗೆ ಶ್ರೀರಾಮ ಬಂದವನೇ ಹಾಡ್ಬಿಟ್ಟು, ನಾನು ನಮ್ಮ ಯಜಮಾನ್ರು ಹೋಗೋಣ ಅಂತ ಹೊರಡ್ತಾ ಇದ್ವಿ. ವಿಜಯ ಭಾಸ್ಕರ್ ರೀ ಪೆದ್ದಮ್ಮ ಬನ್ರಿ ಇಲ್ಲಿ ಅಂತ. ಪೆದ್ದಮ್ಮ ಅಂದ್ರೆ ತೆಲುಗುನಲ್ಲಿ ದೊಡ್ಡಮ್ಮ. ಓ, ನಾವು ಬೇರೆ ಪೆದ್ದಮ್ಮ ಅನ್ಕೊಂಡು. ಕನ್ನಡದಲ್ಲಿ ಪೆದ್ದಮ್ಮ ಅಂದ್ರೆ ಬುದ್ಧಿ ಇಲ್ದೆ ಇರೋರು ಅಂತ. ಅವರು ನಾಯ್ಡು ಆಗಿದ್ದಕ್ಕೆ ತೆಲುಗುನಲ್ಲಿ ಪೆದ್ದಮ್ಮ ಅಂತ ಕರೆದ್ರೋ ಏನೋ. ದೊಡ್ಡಮ್ಮ ಅಂತ ಅಂದ್ರೆ ನನಗೆ ಗೊತ್ತಿಲ್ಲ. ಬನ್ರಿ ಇಲ್ಲಿ ಅಂತ ಅಂದ್ರು. ನಾನು ಏನೋ ಇನ್ನೊಂದ್ಸಲ ಹಾಡೋಕ್ಕೆ ಹೇಳ್ತಾರೇನೋ ಅಂದ್ಕೊಂಡು ಹೋದೆ. ದುಡ್ಡು ಬಂತೇನ್ರಿ ಅಂತಂದ್ರು. ಯಾವ ದುಡ್ಡು ಸರ್, ನಿಮ್ಮ ಹತ್ರ ಯಾವುದು ತಗೊಂಡಿಲ್ವಲ್ಲ ನಾನು ಅಂತಂದ ಯೋಚನೆ ಮಾಡ್ತಾ ಇದ್ದೆ. ನಿಮಗೆ ಟೆನ್ಷನ್ ಆಯ್ತು? ಟೆನ್ಷನ್ ಆಯ್ತು. ಇವ್ರ ಹತ್ರ ನಾನು ಯಾವಾಗ ದುಡ್ಡು ತಗೊಂಡೆ? ದುಡ್ಡು ಕೇಳ್ತಾ ಇದ್ದಾರಲ್ಲ, ಎಲ್ಲಿ ಕೊಡ್ಲಿ ಅಂತ ಅಂದ್ಬಿಟ್ಟು, ರೀ ನೀವು ಹಾಡಿದ್ದಕ್ಕೆ ದುಡ್ಡು ಕೊಡ್ತಾರೆ, ತಗೊಂಡಿಲ್ವಾ ನೀವು ಅಂತ. ನನಗೆ ದುಡ್ಡು ಕೊಡ್ತಾರೆ ಅನ್ನೋ ಗಮನನೇ ಇಲ್ಲ. ಅಂದ್ರೆ ಮುಂಚಿನ ಹಾಡುಗಳಿಗೆಲ್ಲ ನೀವು ದುಡ್ಡು ತಗೊಂಡೇ ಇರ್ಲಿಲ್ಲ? 5 ಪಿಕ್ಚರ್ಗೂ ಯಾವುದು ಪ್ರೋಗ್ರಾಮ್ಗೂ ದುಡ್ಡು ತಗೊಂಡೆ. ಮುಂಬೈನಲ್ಲಿ ವಿಜಯ ಭಾಸ್ಕರ್ ನೈಟು ಆಯಿತು. PBS, ನಾನು, ವಾಣಿ ಜಯರಾಮ್, BK ಸುಮಿತ್ರಾ ಎಲ್ಲ ಹಾಡಿದ್ವಿ. ಆವಾಗ ಒಂದು 5-6 ಹಾಡು ಕೊಟ್ಟಿದ್ರು. ಹಾಡ್ಬಿಟ್ಟು ಸುಮ್ಮನೆ ಬಂದೆ. ದುಡ್ಡು ಕೊಡ್ತಾರೆ ಅಂತ ಗೊತ್ತಿಲ್ಲ, ನನಗೆ ಕೇಳಬೇಕು ಅಂತನೂ ಗೊತ್ತಿಲ್ಲ. ನಮ್ಮ ಅತ್ತೆ ಹಾಡಿಸ್ಕೊಂಡು ಸುಮ್ಮನೆ ಕಳಿಸ್ಬಿಡ್ತಾರಲ್ಲ, ದುಡ್ಡು ಕೊಟ್ಟಿರ್ತಾರೆ, ಸುಳ್ಳು ಹೇಳ್ತಿದ್ದಾಳೆ ಅಂತ. ನನಗೆ ದುಡ್ಡು ಕೇಳಬೇಕು ಅನ್ನೋ ಗಮನನೇ ಇಲ್ಲ. ನನಗೂ ನಮ್ಮ ಯಜಮಾನ್ರಿಗೂ ಇಬ್ಬರಿಗೂ ಇಲ್ಲ. ಹಂಗಂದ್ರೆ ನಿಮ್ಮ ಮೊದ್ಲು ದುಡ್ಡು ಬಂದಿರೋದಲ್ಲ ಪೆದ್ದಮ್ಮ ಅಂತ ನಿಮ್ಮನ್ನ ಕರೆದ್ರಲ್ಲ? ದುಡ್ಡು ಕೊಡ್ತಾರೆ ತಗೊಂಡೋಗ್ರಿ ಅಂತ. ನಾನು 4-5 ಪಿಕ್ಚರ್ಗೂ ಸುಮ್ಮನೆ ಹಾಡ್ಬಿಟ್ಟು ಹೊರಟೋಗಿದ್ದೀನಿ ಸರ್ ಅಂದೆ. ಅವರು ಅರೇಂಜರ್ನ ಕರೆದು ಇವ್ರಿಗೆ ದುಡ್ಡು ಕೊಟ್ಟಿಲ್ವಪ್ಪ. ಅವರು ಹಾಡಿದ ತಕ್ಷಣ ಆ ಕಡೆ ಈ ಕಡೆ ನೋಡೋಷ್ಟರಲ್ಲಿ ಮಾಯ ಆಗ್ಬಿಟ್ಟಿರ್ತಾರೆ. ಎಲ್ಲಿ ದುಡ್ಡು ಕೊಡೋದು ಸರ್ ಅಂತ. ಇನ್ಮೇಲೆ ಹಾಡಿದ್ವಿ, ನಿಂತ್ಕೊಂಡು ದುಡ್ಡಿಸ್ಕೊಂಡೋಗಿ, ಇಲ್ದೇ ಇದ್ರೆ ಆ ದುಡ್ಡು ಅವನೇ ಜೋಬ್ಗೆ ಹಾಕೋತಾನೆ ಅಂತ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ನಾನು ದುಡ್ಡು ಕೇಳಬೇಕು ಅನ್ನೋ ಗಮನ ಬಂತು. ಅವತ್ತು ಫಸ್ಟ್ ಎಷ್ಟು ನಿಮ್ಗೆ ದುಡ್ಡು ಕೊಟ್ಟಿದ್ರು? 300 ರೂಪಾಯಿ. ಅಂದರೆ ಆವಾಗ 100 ರೂಪಾಯಿಗೂ ಬೆಲೆ ಇತ್ತು. 74-75ರಲ್ಲಿ ಒಳ್ಳೆ. ಆದರೂ
ಕಡಿಮೆನೆ. ಕೇಳಿದವರೆಲ್ಲ ಅಯ್ಯೋ 300 ರೂಪಾಯಿಗೆ ಹಾಡಿದ್ರ ಅನ್ನೋರು. ನಾವು ನಮ್ಮ ಹತ್ರ ದುಡ್ಡಿಲ್ದೆ ನಮ್ಮ ಯಜಮಾನ್ರ ಫ್ರೆಂಡ್ ಹತ್ರ 400 ರೂಪಾಯಿ ಕೊಡು, ಬಂದ್ಮೇಲೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸಾಲ ಇಸ್ಕೊಂಡು ಹೋಗಿ ಹಾಡಿ ಅದನ್ನ 2-3 ಕಂತಲ್ಲಿ ತೀರ್ಸಿದೀವಿ. ಹೌದಾ? ನಾನು ಅವರು ಹಾಡಿದ್ಮೇಲೆ ಅವರು ದುಡ್ಡು ಕೊಡ್ತಾರೆ ಅನ್ನೋ ಪ್ರಜ್ಞೆನೂ ಇಲ್ಲ. ಸುಮ್ಮನೆ ಹಾಡು ಬಂದಿದ್ದು ಅಷ್ಟೆ. ಅಂದ್ರೆ ನೀವ್ ಅವಾಗ ಹೇಳಿದ್ರಿ ನಮಗೆಲ್ಲ ಆಮೇಲೆ ಬದಲಾವಣೆ ಹೆಂಗೆ ಇತ್ತು ಅಂದ್ರೆ ಬೇರೆಯವ್ರಿಗೆಲ್ಲ 5,000 ತನಕನೂ ಕೊಡ್ತಿದ್ರು, ಎಲ್ಲ ಫೆಸಿಲಿಟಿ ಸಿಕ್ಕಿನು. ನಿಮ್ಗೆ 500 ಕೊಟ್ರೇನೆ ಅದು ಹೆಚ್ಚು ಅಂತ. ಈ ಹಾಡಿನಿಂದಲೇ ಜೀವನ ನಡೀತಿತ್ತ ಅಂತ ಅವಾಗ? ತುಂಬಾ ಕಷ್ಟ ಇತ್ತು. ನಾನು ಒಬ್ಬಳ ದುಡಿಮೆಯಿಂದ ಮನೆ ನಡಿಬೇಕಾಗಿತ್ತು. 6-7 ಜನ ಮನೆ ಬಾಡಿಗೆ ಕಟ್ಕೊಂಡು ಎಲ್ಲ ಹೊಟ್ಟೆಪಾಡು ಎಲ್ಲ ನೋಡಿಕೊಂಡು ಅದರ ಜೊತೆಲಿ ಹುಷಾರಿಲ್ದೇ ಇದ್ರೆ ಔಷಧಿ, ಬಟ್ಟೆ ಎಲ್ಲ ಅದರಲ್ಲೇ ಕಂಡ್ಕೋಬೇಕಾಗಿತ್ತು. ಭಾಳ ಕಷ್ಟ ಇತ್ತು. ಈಗಿನಷ್ಟು ದುಡ್ಡು ನೋಡ್ತಾ ಇರಲಿಲ್ಲ. ಈಗ ಒಂದು ಸಾಂಗ್ಗೆ 50,000 60,000 ತಗೋತಾರೆ. ನಮಗೆ 500 ಕೊಟ್ರೆ ಭಾಳ. ರಾಜ್ಕುಮಾರ್ ಜೊತೆಲಿ ಹಾಡಿದಾಗ 500 ಕೊಟ್ಬಿಟ್ರು, ಕುಣಿದಾಡ್ಬಿಟ್ವೆ. ನಾನು ನಮ್ಮ ಯಜಮಾನ್ರು ಕುಣಿದಾಡ್ಬಿಟ್ವಿ. ಅಯ್ಯೋ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಹಿಂದೆ ಹಾಡಿದ್ದೆಲ್ಲ 300 ರೂಪಾಯಿ ಕೊಡೋರು. ಇವರು 500 ರೂಪಾಯಿ ಕೊಟ್ಟಿದ್ದು ನಮಗೆ ಹಿಡಿಸ್ಲಾರ್ದ ಸಂತೋಷ. ಇಷ್ಟೊಂದು ಕೊಟ್ಬಿಟ್ಟಿದ್ದಾರೆ ಅಂತ. ನಿಮ್ಗೆ ಆಕ್ಟಿಂಗ್ ಏನಾದ್ರು ಅವಕಾಶ ಬಂದಿತ್ತ ಆ ಟೈಮಲ್ಲಿ? ಆಕ್ಟಿಂಗ್ ಮಾಡಿ ಮಾಡಿದ್ರ? ಪುಟ್ಟಣ್ಣ ಕಣ್ಗಾಲು ಕರೆದ್ರು. ಒಂದು ಒಳ್ಳೆ ಶಾಂತಲಾ ಪಿಕ್ಚರು ತೆಗಿಬೇಕು ಅಂತ ಇದ್ರು. ಅದರಲ್ಲಿ ಒಂದು ಒಳ್ಳೆ ರೋಲ್ ಕೊಡ್ತೀನಿ, ಮಾಡ್ತೀಯಮ್ಮ ಅಂದ್ರು. ನನಗೆ ನಟನೆ ಬರಲ್ಲ ಅಂತಂದು ಹೇಳ್ಕೊಟ್ಟು ಮಾಡಿಸ್ತೀನಿ, ಮಾಡ್ತೀಯಮ್ಮ ಅಂದ್ರು. ಬೇಡ ಅಂತಂದ್ರು. ನಿಮ್ಗೆ ಬೇಡ ಅಂತ ಅನ್ಸ್ತಾ? ಇಂಟ್ರೆಸ್ಟ್ ಇರ್ಲಿಲ್ವಾ? ಇಲ್ಲ. ಆಮೇಲೆ ಗೋರುಚ ಅವರು ಶರಣರ ಇದು ಕತೆಗಳು ತೆಗೆದ್ರು ಟಿವಿನಲ್ಲಿ. ಆವಾಗಲೂ ನನಗೆ ಒಂದು ಶರಣ ಕತೆ ಕೊಡ್ತೀನಿ, ಪಾತ್ರ ಕೊಡ್ತೀನಿ, ಮಾಡ್ತೀಯಮ್ಮ ಮಾಡಮ್ಮ ಅಂದರು. ಆವಾಗಲೂ ಬೇಡ ಅಂತಂದೆ. ಆಮೇಲೆ ಇರ್ಲಿಲ್ಲ. ಪಂಡ್ರಿಬಾಯಿ ಹೋದಾಗ, ಸತ್ತೋದಾಗ ಅವರ ಪಾತ್ರನೆಲ್ಲ ನೀವು ಮಾಡಬೇಕು, ಬರ್ತೀರಾ ಅಂತ ಕರೆದ್ರು. ಅದಕ್ಕೂ ಬೇಡ ಅಂತೆ. ಈಗ ನಮ್ಮ ಯಜಮಾನ್ರು ಹೋದ್ಮೇಲೆ ನಿನಗಾಗಿ ಅಂತ ಒಂದು ಸೀರಿಯಲ್ನಲ್ಲಿ ಸನ್ಯಾಸಿ ಪಾತ್ರ, ಅಂದರೆ ಮುಂದೆ ನಡೆಯೋದನ್ನ ಹೇಳೋದು. ಒಂದೇ ಅರಿಶಿನದ ಬಣ್ಣ ಸೀರೆ ಉಟ್ಕೊಂಡು ತುಳಸಿ ಮಾಲೆ ಹಾಕ್ಕೊಂಡು
ಆ, ಇದ್ರ ಆ, ತಮಿಳ್ನಲ್ಲಿ ಯಾರೋ ಇದಾರಲ್ಲ, ಒಂದು ಬಿಳಿ ಸೀರೆ ಉಟ್ಕೊಂಡು ತುಳಸಿ ಮಾಲೆ ಹಾಕೊಂಡು ಯಾರೋ ಇದಾರಲ್ಲ, ಅವ್ರ ಪಾತ್ರ ನೀವು ಮಾಡಬೇಕು ಅಂತ ಕರೆದ್ರು. ಅದಕ್ಕೆ ಒಪ್ಕೊಂಡು ಮಾಡಿದ್ದು. ಆಮೇಲೆ ಉದಯ ಟಿವಿನಲ್ಲಿ ಕರೆದ್ರು, ಬೇಡ ಅಂತಂದೆ. ಈಗ ಸಿಂಗರ್ ಕಮ್ ಆಕ್ಟರ್ ಕೂಡ ಆಗ್ತಿದ್ರಿ ನೀವೇನಾದ್ರು ಒಪ್ಕೊಳ್ತಿದ್ರೆ ಆ ಕಾಲದಲ್ಲಿ ಅಲ್ವಾ? ಆಯ್ತು, ನಿಜ. ಒಪ್ಕೊಂಡಿದ್ರೆ ಖಂಡಿತ ಮೇಲಿಂದ ಮೇಲೆ ಎಲ್ಲ ಪಾತ್ರಗಳು ಸಿಗ್ತಾ ಇತ್ತು. ಹೌದು, ನಿಜ. ನಾನು ಒಪ್ಲಿಲ್ಲ, ನನಗೆ ಇಷ್ಟ ಆಗ್ಲಿಲ್ಲ. ಈಗಿನ ಹಾಡುಗಾರರಲ್ಲಿ ನಿಮ್ಗೆ ಯಾವ್ದು ಹಾಡು ತುಂಬಾ ಇಷ್ಟ? ಈಗ ಕೇಳ್ತಿರುವಂತ ಯಾವ್ದಾದ್ರು ಹಾಡು ನಿಮ್ಗೆ ಇಷ್ಟ ಇದೆಯಾ? ನನಗೆ ಈಗ ದೇವ್ರ ನಾಮಗಳು ಕೇಳ್ತಾ ಇರ್ತೀನಿ. ಈಗಿನ ಹಾಡು ಟಿವಿ ಆನ್ ಮಾಡಲ್ಲ, ರೇಡಿಯೋ ಆನ್ ಮಾಡಲ್ಲ, ಮತ್ತೆ ದಿನಪತ್ರಿಕೆ ತರಿಸಲ್ಲ. ಟಿವಿ ಸಾಯಂಕಾಲ ಆದರೆ ಒಂದೆರಡು ಸೀರಿಯಲ್ ನೋಡ್ತೀನಿ ಅಷ್ಟೇ. ಆಫ್ ಮಾಡಿಬಿಟ್ರೆ ಮಾರನೇ ದಿನ ಸಾಯಂಕಾಲ ಆನ್ ಮಾಡ್ತೀನಿ. ಇಷ್ಟ ಆಗೋದಿಲ್ವಾ ನಿಮ್ಗೆ? ಅಲ್ಲಿವರೆಗೂ ನಿದ್ದೆ ಮಾಡ್ತಾ ಇರುತ್ತೆ. ಅದಕ್ಕೂ ರೆಸ್ಟ್ ಫುಲ್ ನಿಮ್ಮ ಮನೆಯಲ್ಲಿ. ನನಗೆ ಒಂಥರ ವಿಚಿತ್ರ ವ್ಯಕ್ತಿ ನಾನು. ಯಾರ ಜೊತೆಗೂ ಯಾವ ವಿಷಯಕ್ಕೂ ಸೇರಲ್ಲ. ಅವ್ರು ಏನು ಮಾತಾಡ್ತಾರೆ ಅಂತ ನಾನು ಕಿವಿ ಕೊಡಲ್ಲ. ನನ್ನ ಪಾಡ ನಾನು ಇರ್ತೀನಿ. ಏನು ಮಾತಾಡ್ಕೊಂಡ್ರು ಅರ್ಥನೂ ಆಗಲ್ಲ ನನಗೆ. ನನ್ನ ಪಾಡ ನಾನು ಇರ್ತೀನಿ. ದೇವ್ರನ್ನ ಜಾಸ್ತಿ ನಂಬ್ತೀರಾ? ದೇವ್ರ ಪೂಜೆ, ದೇವರನ್ನ ಜಾಸ್ತಿ ನಂಬ್ತೀರಾ? ದೇವರನ್ನ ನಂಬ್ತೀನಿ. ಧ್ಯಾನ ಮಾಡ್ತೀನಿ. ಬೆಳಗ್ಗೆ 4 ಗಂಟೆಗೆ ಹೇಳ್ತೀನಿ, 4:15 ಧ್ಯಾನಕ್ಕೆ ಕೂತ್ಕೋತೀನಿ. 5ರಿಂದ 6, 6ರಿಂದ 7 ಯೋಗ ಮಾಡ್ತೀನಿ. ಮತ್ತೆ ರಾತ್ರಿ 10 ಗಂಟೆಗೆ ಧ್ಯಾನಕ್ಕೆ ಕೂತ್ಕೋತೀನಿ. ಈಗ ಅದೇ ಭಕ್ತಿಗೀತೆಗಳು, ಅದಕ್ಕೆ ನೀವು ತುಂಬಾ ಜಾಸ್ತಿ ಹಾಡಿರೋದು ಅನ್ಸುತ್ತಲ್ಲ ಕ್ಯಾಸೆಟ್ಗಳಲ್ಲಿ. ಈಗ ಕೂಡ ಅನೇಕ ಕ್ಯಾಸೆಟ್ಗಳನ್ನ ಯಾರಾದ್ರೂ ಕೇಳ್ತಿದ್ರೆ ಅವರಲ್ಲಿ ಅತಿ ಹೆಚ್ಚು ಆವಾಗ ನಿಮ್ಮ ಹಾಡುಗಳು. ಇವ್ರು ಚೆನ್ನಾಗಿ ಹಾಡ್ತಾರೆ ಅಂತ ಅಂದ್ಬಿಟ್ಟು ನನ್ನ ಕೈಲೇ ಹಾಡ್ಸೋರು. ಭಾವ ತುಂಬಿ ಹಾಡ್ತಾರೆ ಅಂತ ಅನ್ಕೊಂಡು ನನ್ನ ಕೈಲೇ ಹಾಡ್ಸೋರು. ನಾನೇನು ಕೇಳ್ತಿರ್ಲಿಲ್ಲಪ್ಪ. ಅವರವರೇ ಹಾಡ್ಸೋರು. ಇದು ಕಸ್ತೂರಿ ಅವರು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಅಂದ್ರೆ ಆ ಕಾಲದಲ್ಲಿ ನಿಮ್ ಯಜಮಾನ್ರು ನಿಮ್ ಜೊತೆಗೆ ಇದ್ದಿದ್ರಿಂದ ಇಷ್ಟು ಹಾಡುಗಳನ್ನ ಸುಲಲಿತವಾಗಿ, ಅಂದ್ರೆ ಸ್ವಲ್ಪ ಈಸಿ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ಆ ಕಾಲದಲ್ಲೆಲ್ಲ ಮಹಿಳೆಯರಿಗೆ ಅವಕಾಶ ಹೇಗಿತ್ತು? ಹೌದೌದು, ಈಚೆಗೆ ಬಿಡ್ತಿರ್ಲಿಲ್ಲ. ನಾನು ನೋಡ್ದಂಗೆ ನನ್ನ ಪ್ರೋಗ್ರಾಮ್ನಲ್ಲಿ ಹಾಡ್ತಾ ಇರ್ಬೇಕಾದ್ರೆ ನಮ್ಮದೇ ವೀರಶೈವ ಜನಾಂಗದ ಮದುವೆ ಪ್ರೋಗ್ರಾಮ್. ನಾನು ಹಾಡ್ತಾ ಇರ್ಬೇಕಾದ್ರೆ 2-3 ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಹಾಡ್ತಾರಲ್ವಾ ಅಂತ ಕೂತ್ಕೊಂಡು ಕೇಳ್ತಾ ಇದ್ರು. ಅವ್ರನ್ನ ಅವ್ರ ಪೋಷಕರು, ಅವರ ತಂದೆ ತಾಯಿಗಳು ಬೈದು ಕರ್ಕೊಂಡು ಹೊರಟೋದ್ರು.
ನನಗೂ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಆ ಥರ ಮಾತಾಡ್ಬಿಟ್ರು. ನಮ್ಮ ಯಜಮಾನ್ರು ಏನು ಮಾತಾಡ್ತಾ ಇರಲಿಲ್ಲ. ಎಷ್ಟೊತ್ತಿಗೆ ಬಂದರು, ರಾತ್ರಿ 11 ಗಂಟೆ 12 ಗಂಟೆಗೆ ಊಟ ಮಾಡ್ತಾ ಇದ್ರು. ಸ್ಟುಡಿಯೋಯಿಂದ ಆವಾಗ ಫೋನ್ ಬರೋದು, ಒಂದೆರಡು ಹಾಡಿದೆ ಹಾಡ್ಬಿಡ್ತೀರಾ ಅಮ್ಮ ಅಂತ ಅಂದ್ಬಿಟ್ಟು. ಅದ ತಕ್ಷಣ ಹೊರಡ್ತಾ ಇದ್ದೆ. ಹೋಗಿ ಬಿಟ್ಬಿಟ್ಟು ಬರೋರು ನಮ್ಮ ಯಜಮಾನ್ರು. ಮುಗಿಸ್ಕೊಂಡು 5 ಗಂಟೆ, ಬೆಳಗಿನ ಜಾವ 5 ಗಂಟೆಗೆ ಬರ್ತಾ ಇದ್ದೆ. ಆದರೂ ತುಟಿ 2 ಮಾಡ್ತಾ ಇರಲಿಲ್ಲ. ಎಷ್ಟು ಹಾಡಿದ್ರು, ಏನು ಮಾಡಿದ್ರು, ಎಲ್ಲಿ ಹೋದ್ರು ಏನು ಮಾತಾಡ್ತಾ ಇರಲಿಲ್ಲ. ಅಷ್ಟು ಅಂಥ ದೇವ್ರಂಥ ಗಂಡನ್ನ ಕಳ್ಕೊಂಡು ಬರಿದಾಗ್ಬಿಟ್ಟಿದೆ ಜೀವನ. ಆದ್ರೆ ಅದು ನಿಮ್ ಭಾಗ್ಯ ಅಲ್ವಾ. ಅವಾಗ ಆ ಸಮಯದಲ್ಲಿ ನಿಮ್ಮ ಯಶಸ್ಸಿಗೆ ಅವರ ಪಾತ್ರ ದೊಡ್ಡದಿದೆ ಅನ್ನೋದು. ಹೌದು, ಖಂಡಿತ. ಅದಕ್ಕೆ ಅದನ್ನ ಎಲ್ಲ ಬರೆದಿಟ್ಟೆ. ತುಂಬ ಚೆನ್ನಾಗಿ ನಾನು ಬರೆದಿರೋದನ್ನ ಎಲ್ಲ ನೋಡಿ ಎಲ್ಲರೂ ಕತೆ ಓದಂಗಿದೆ, ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಂತ ಹೇಳ್ತಾರೆ. ಪಬ್ಲಿಷ್ ಮಾಡಿಸ್ಬೇಕು. ನಿಜ, ನಮಗೂ ಅದನ್ನು ಓದ್ಬೇಕು. ಯಾಕಂದ್ರೆ ನಾವು ಬಹಳಷ್ಟು ತಿಳ್ಕೋಬೇಕು ಅದರಿಂದ. ನೀವು ಅದೇ ಮಾತಾಡುವಾಗ ಹೇಳಿದ್ರಿ, ಅದನ್ನ ನಾನು ಪುಸ್ತಕ ಮಾಡೋದಕ್ಕೆ ಇಷ್ಟಪಡಲ್ಲ, ನನ್ನ ಸಾಧನೆ ತುಂಬಾ ಕಡಿಮೆ ಅಂತ. ಬಟ್ ನೀವು ಅದು ಅನ್ಕೊಳ್ಳಿದಷ್ಟೇ. ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಪದಗಳೇ ಎಷ್ಟೋ ಜನರಿಗೆ ಸ್ಫೂರ್ತಿ ಖಂಡಿತ. ಯಾಕಂದ್ರೆ ಆವಾಗ ಹೇಗಿತ್ತು, ಇವಾಗ ಏನ್ ಬದಲಾವಣೆ ಆಗಿದೆ ಅನ್ನೋದು ನೋಡಿ. ಬದಲಾವಣೆಗಳು ತುಂಬಾ ಮಟ್ಟದಲ್ಲಿ ಆಗಿದೆ. ಆವಾಗ ನೀವ್ ಹೇಳಿದ್ರಿ ಒಂದೇ ಟೇಕಲ್ಲಿ ಹಾಡುಗಳನ್ನ ಹಾಡ್ಬೇಕಿತ್ತು ಅಂತ. ಆಮೇಲೆ ಇನ್ಸ್ಟ್ರೂಮೆಂಟ್ ಎಲ್ಲ ಆವಾಗ್ಲೇ ಇದ್ ಮಾಡ್ತಿದ್ರು. ಈಗ ಇನ್ಸ್ಟ್ರೂಮೆಂಟ್ಗೆ ಬೇರೆ ಬೇರೆ ರೀತಿ ಇನ್ಸ್ಟ್ರೂಮೆಂಟ್ಗಳು ಬಂದಿದೆ, ಟೆಕ್ನಾಲಜಿ ಬಂದಿದೆ, ಬದಲಾವಣೆಗಳು ಬಂದಿದೆ. ಒಂದು ಪದ ಈಗ ಅನುಕೂಲ ಬೇಕಾದಷ್ಟು ಬಂದಿದೆ. ಆವಾಗ ಅನುಕೂಲ ಬಂದಿರ್ಲಿಲ್ಲ. ಅದಕ್ಕೆ ಹೊಂದ್ಕೊಂಡು ಹಾಡ್ಬೇಕಿತ್ತು ನಾವು. ಈಗ ಉಪಯೋಗಿಸ್ಕೋತಾರೆ, ಬಂದಿರೋ ಅನುಕೂಲನ ಉಪಯೋಗಿಸ್ಕೋತಾರೆ. ಅಂದ್ರೆ ಈಗ ಒಂದು AI ಅಂತ ಬಂದಿದೆ ಗೊತ್ತಮ್ಮ ನಿಮ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದರಲ್ಲಿ ಅದೇ ಹಾಡು ಕೂಡ ಮಾಡುತ್ತೆ, ಅದು ಹಾಡು ಹೇಳಿಸಿ ಕೂಡ ಕೊಡುತ್ತೆ. ಅದರಲ್ಲಿ ಆ ತರನು ಒಂದು ಟೆಕ್ನಾಲಜಿ ಈಗ ಬಂದಿದೆ. ಹೌದಾ? ಹೌದು. ತುಂಬಾ ಹಾಡುಗಾರರೇ ಬೇಕು ಅಂತಿಲ್ಲ, ಸ್ವಲ್ಪ ಭಾವನೆ ಕಡಿಮೆ ಇರುತ್ತೆ, ಆದ್ರೆ ಹಾಡ್ಸಿನೂ ಕೊಡುತ್ತೆ. ಆಮೇಲೆ ಯಾವ ರೀತಿ ನಿಮ್ಗೆ ಮ್ಯೂಸಿಕ್ ಬೇಕೋ ಅದನ್ನು ಕೂಡ ಮಾಡ್ಕೊಡುತ್ತೆ ಅಂತ. ಈಗ ನಿಮ್ಗೆ ಏನ್ ಅನ್ಸುತ್ತೆ ಈ ಕಾಲಕ್ಕೂ ಆ ಕಾಲಕ್ಕೂ? ಯಾಕಂದ್ರೆ ನೀವು ಆ ಸಮಯವನ್ನು ಕೂಡ ನೋಡಿದಿರಿ, ಈ ಕಡಿಮೆಯಲ್ಲಿ ಹೇಗೆ ಉತ್ತಮ ಕೊಡೋದು ಅನ್ನೋದನ್ನ ಕೂಡ ನೀವು ನೋಡಿದಿರಿ. 5-6 ಜನ ನುಡಿಸ್ಬೇಕಾಗಿತ್ತು. 5-6 ಇನ್ಸ್ಟ್ರೂಮೆಂಟು ಒಂದೇ ಇನ್ಸ್ಟ್ರೂಮೆಂಟ್ ಅಲ್ಲೇ ಬಂದಿದೆ. ಇವಾಗ ಒಬ್ಬನೇ ನುಡಿಸ್ಬೋದು. ಆವಾಗ 5-6 ಜನ ಬೇಕಾಗಿದ್ದು ಈಗ ಒಬ್ಬನೇ ನುಡಿಸ್ಬೋದು ಅದ್ರಲ್ಲಿ. ಆವಾಗ ಇರ್ಲಿಲ್ಲ, ಅನುಕೂಲ ಇರ್ಲಿಲ್ಲ. ಈಗ ಕಾಲ ಹೋದಂಗೆ ಅನುಕೂಲ ಬರ್ತಾ ಇದೆ. ಹೌದು, ಅನುಕೂಲಗಳು ಜಾಸ್ತಿ ಆಗ್ತದೆ. ಅದು ಮನುಷ್ಯನ ಅವಶ್ಯಕತೆ ಕಡಿಮೆ ಮಾಡ್ತಿದೆ. ಹೌದು. ಈಗ ನಮಗೋಸ್ಕರ ಒಂದು ನಿಮ್ಮ ಹಾಡು ಹಾಡ್ತೀರಾ? ಯಾವ್ದಾದ್ರು ಒಂದು ಹಾಡು. ಯಾವ್ದು ಹಾಡಕ್ಕೆ ಆಗಲ್ಲಮ್ಮ. ಚಿಕ್ಕದಾಗಿ. ಏನ ಪೇಳಲ್ಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೇ, ಕನಸ ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ.
ಏನಪ್ಪೆಳಲ್ಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ಪೊನ್ನಾದ ಕಡಗವಿಟ್ಟು ಗೋವಿಂದ ತಾಪೋಲ್ವ ನಾಮವನಿಟ್ಟು, ಅಂದುಗೆ ಘಲ್ಲೆನುತ ಸ್ವಮಿತ ಬಂದು ನಿಂತಿಹನಲ್ಲೇ. ಏನಪ್ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ಮಕರ ಕುಂಡಲವಿಟ್ಟು ತಿಮ್ಮಯ್ಯ ತಾ ಕಸ್ತೂರಿ ತಿಲಕವಿಟ್ಟು, ಗೆಜ್ಜೆ ಗಲ್ಗಲ್ಲೆನುತ ಸ್ವಮಿತ ಬಂದು ನಿಂತಿಹನಲ್ಲೇ. ಏನಪ್ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ನವರತ್ನ ಕೆತ್ತಿಸಿದ ಸ್ವಾಮಿತ ಹೃದಯ ಮಂಟಪದಲ್ಲಿ, ಸರ್ವಾಭರಣದಾತ ಪುರಂದರ ವಿಠಲನ ಕಂಡಿರೆನೆ, ಸರ್ವಾಭರಣದಾತ ಪುರಂದರ ವಿಠಲನ ಕಂಡಿರೇನೆ. ಏನಪ್ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ. ಏನಪ್ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ನಾವೇ ಭಾಗ್ಯವಂತರು ನೋಡಿ, ಇಲ್ಲೇ ಈ ಹಾಡನ್ನ ಅನುಭವಿಸಿದ್ವಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ಈಗ ನಿಮ್ಮನ್ನ ಪ್ರೀತಿಸುವವರು, ನಿಮ್ಮನ್ನ ಇಷ್ಟಪಡುವವರು ತುಂಬಾ ಜನ ಇದ್ದಾರೆ, ನಿಮ್ಮ ಅಭಿಮಾನಿಗಳು. ಅವರಿಗೆ ನೀವು ಏನು ಹೇಳ್ತೀರಾ? ನನ್ನ ಇಷ್ಟರ ಮಟ್ಟಿಗೆ ಹಾಡೋಂಗೆ ಮಾಡಿದ್ದೆ ಕರ್ನಾಟಕ ಅಭಿಮಾನಿಗಳು. ನನಗೆ ಗೊತ್ತಿಲ್ಲದೆ ನನ್ನೊಳಗೆ ಚಿಗುರಿದ್ದ ಈ ಆಸೆನ ಬೆಳೆಸಿದವರು, ಈ ಮಟ್ಟಕ್ಕೆ ತಂದವರು, ನನ್ನನ್ನು ಉತ್ತರ ಕರ್ನಾಟಕದಲ್ಲಿ ಮನೆ ಮಗಳು ಅಂತ ಎಲ್ಲರೂ ಹೇಳ್ತಾರೆ. ಚಿರಋಣಿ. ಬಹಳಷ್ಟು ಖುಷಿ ಆಯ್ತು ನಿಮ್ಮ ಜೊತೆಗೆ ಮಾತಾಡಿ. ನಿಮ್ಮ ಹಳೆ ನೆನಪುಗಳನ್ನ ಮತ್ತೆ ನಮ್ಮ ಜೊತೆಗೆ ಮೆಲುಕು ಹಾಕಿದ್ರಿ, ಅದಕ್ಕೋಸ್ಕರ ಧನ್ಯವಾದಗಳು. ಮತ್ತೆ ನಮಗೆ ನಿಮ್ಮ ಜೊತೆ ಈ ಒಂದು ಪಾಡ್ಕಾಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ, ಅದಕ್ಕೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಿಮ್ಮ ಧ್ವನಿ ಅದು ಕೇಳುವಾಗ ಎಷ್ಟು ಇಂಪಾಗುತ್ತೋ, ಇವತ್ತು ಅಷ್ಟೇ ತಂಪಾಯ್ತು, ನಮಗೆ ಖುಷಿ ಆಯ್ತು. ಧನ್ಯವಾದಗಳು. ತಮಗೂ ಕೂಡ ವೀಕ್ಷಕರೇ, ಈ ಒಂದು ಪಾಡ್ಕಾಸ್ಟ್, ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಥ್ಯಾಂಕ್ ಯು.